ಗ್ರೂಪ್ಸ್ ಬೆಂಗಳೂರು ಇಲ್ಲಿಯ ಮುಖ್ಯಸ್ಥರಾದ ಶ್ರೀಧರ್ಮಯ್ಯ ಅವರು, ಹಾಗೆ ಶ್ರೀ ಟಿ ಮಂಜುನಾಥ್ ಹಿರಿಯ ವಕೀಲರು, ಕೋಟಾ ಸಹಕಾರಿ ವ್ಯವಸಾಯಿಕ ಬ್ಯಾಂಕಿನ ನಿರ್ದೇಶಕರು, ಅದೇ ರೀತಿಯಲ್ಲಿ ಕುಂಡವಿ ಶಂಕರನಾರಾಯಣ ಉಪಾಧ್ಯಾಯ ಇವರ ಪುತ್ರರಾದ ಶ್ರೀ ರವೀಂದ್ರ ಉಪಾಧ್ಯಾಯ ಶಿಕ್ಷಕರು ಗುರುವಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾರೆ. ಸ್ವಾಗತ ಹಾಗೂ ಪ್ರಸ್ತಾವನೆಯನ್ನು ಮಾಡಿದ್ದಾಗಿ ಬೆಂಗಳೂರಿಗೆ ರಾಜಶೇಖರ ಗಣ್ಯರಿಗೆ ನಮಸ್ಕಾರ ಮಾಡುತ್ತಾ ಆಗಮಿಸಿರುವಂಥ ಎಲ್ಲ ದಿವಂಗತ ಶಂಕರೋಪಾಧ್ಯಾಯರ ಕುಟುಂಬದವರನ್ನು ಹಾಗೂ ಪತ್ರಕರ್ತರನ್ನು ಅಲ್ಲದೆ ಕಲಾ ಕೇಂದ್ರದ ಎಲ್ಲ ಅಭಿಮಾನಿ ವರ್ಗದವರನ್ನು ನಮಸ್ಕರಿಸುತ್ತಾ, ಕಳೆದ 46 ವರ್ಷಗಳಿಂದ ನಮ್ಮ ಕಲಾ ಕೇಂದ್ರ ಯಕ್ಷಗಾನದ ಹಿಮ್ಮೇಳ, ಇತ್ತೀಚೆಗೆ ಮುಮ್ಮೇಳದ ವಿಭಾಗಗಳಲ್ಲೂ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡುತ್ತಾ ಬಂದಿರುವಂತಹ ಒಂದು ಸಂಸ್ಥೆ. ಸುಮಾರು 3000ಕ್ಕೂ ಮಿಕ್ಕಿ ಹಿಮ್ಮೇಳ ಕಲಾವಿದರನ್ನು ಯಕ್ಷಗಾನ ಪ್ರಪಂಚಕ್ಕೆ ನೀಡಿದಂತಹ ಹೆಮ್ಮೆ ನಮ್ಮ ಸಂಸ್ಥೆಯದು. ಅಲ್ಲದೆ ಯಕ್ಷಗಾನದ ಉಳಿವಿಗಾಗಿ ಹೃತ್ಪೂರ್ವಕವಾದಂತಹ ಕೆಲಸವನ್ನು ಮಾಡುತ್ತಿರುವಂತಹ ನಮ್ಮ ಸಂಸ್ಥೆ ಆ ಬಗ್ಗೆ ಹಲವಾರು ವರ್ಷಗಳಿಂದ ನಶಿಸಿ ಹೋಗುತ್ತಿದ್ದಂತಹ ಕಲೆ ಹೂವಿನ ಕೋಲು ಇದು ಉಳಿಯಬೇಕು ಎಂಬ ಉದ್ದೇಶದಿಂದ ಕಳೆದ 17 ವರ್ಷಗಳಿಂದ ಈ ಹೂವಿನ ಕೋಲಿನ ಸ್ಪರ್ಧೆಯನ್ನು ಏರ್ಪಡಿಸುತ್ತಾ ಹಲವಾರು ಕಡೆ ಈ ಹೂವಿನ ಕೋಲಿನ ತಂಡಗಳು ಉಳಿಯುವಲ್ಲಿ ನಾವು ಬಹಳಷ್ಟು ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಭಾಗವತರು ಆದೊಡನೆ ಅವರು ಪರಿಪೂರ್ಣ ಭಾಗವತರಾಗಲು ಸಾಧ್ಯವಿಲ್ಲ ಎಂಬುದನ್ನು ನಾವು ಕಂಡುಕೊಂಡು ಭಾಗವತರಿಗಾಗಿ ಛಂದಸ್ಸು ಎನ್ನುವ ವಿಷಯದಲ್ಲಿ ಗೋಷ್ಠಿಯನ್ನು, ಹಾಗೆ ಭಾಗವತರಿಗಾಗಿ ರಾಗ, ತಾಳ, ಮಟ್ಟು ಎಂಬ ವಿಚಾರದಲ್ಲಿ ಪರಿಪೂರ್ಣತೆಯನ್ನು ಪಡೆದಿರುವಂಥ ಹಲವಾರು ಗುರುಗಳನ್ನು ಇಟ್ಟುಕೊಂಡು ಸುಮಾರು
ಸುಮಾರು 35 ಜನ ಭಾಗವತಿಗೆ ಬಗ್ಗೆ ತರಬೇತಿಯನ್ನು ನೀಡುತ್ತಾ, ಹಾಗೆ ಇತ್ತೀಚೆಗೆ ನಮ್ಮ ಕಲಾ ಕೇಂದ್ರ ಕಳೆದ 5 ವರ್ಷಗಳಿಂದ ವಿದ್ಯಾರ್ಥಿಗಳನ್ನ ನಮ್ಮ ಕಲಾ ಕೇಂದ್ರದಲ್ಲೇ ಇರಿಸಿಕೊಂಡು ಅವರಿಗೆ ವಿದ್ಯಾಭ್ಯಾಸದ ಎಲ್ಲ ಹೊಣೆಯನ್ನು ನಾವೇ ಹೊತ್ತು, ಮಾತ್ರವಲ್ಲ ಅವರ ಊಟ ತಿಂಡಿ ಇತರ ಎಲ್ಲ ಖರ್ಚುಗಳನ್ನು ನಮ್ಮ ಕಲಾ ಕೇಂದ್ರದಲ್ಲಿ ಭರಿಸಿ, ಅವರು ನಮಗೆ ನೀಡಬೇಕಾದಂತಹ ಫೀಸ್ ಏನಂದ್ರೆ ಸಂಜೆ 5 ಗಂಟೆಯಿಂದ 7 ಗಂಟೆ ತನಕ ಯಕ್ಷಗಾನವನ್ನು ಬರೆದು ಯಕ್ಷಗಾನದ ಪರಿಜ್ಞಾನವನ್ನು ಅವರಿಗೆ ನೀಡುವಂತ ಕೆಲಸವನ್ನು ನಮ್ಮ ಕಲಾ ಕೇಂದ್ರ ಮಾಡ್ತಾ ಇದೆ. ನಿಜಕ್ಕೂ ನಮ್ಮ ಒಂದು ಹೆಮ್ಮೆಯ ವಿಷಯ ಏನಂದ್ರೆ, ಬಹುಶಃ ನಮ್ಮ ಕಲಾ ಕೇಂದ್ರಕ್ಕೆ ಇಂತಹ ವಿಷಯಕ್ಕೆ ಬರುವಂತಹ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದುಳಿದವರು. ಆದರೆ ಅದು ಯಾರೇ ಬಂದಿದ್ದು ಅವರ ಮನ ಪರಿವರ್ತನೆಯನ್ನು ಮಾಡಿ ಅವರನ್ನ ಶಾಲೆಗೆ ಕಳಿಸಿ, ಮಾತ್ರವಲ್ಲ ನಮ್ಮ ಹುಡುಗ ನಿಮ್ಮ ಕೈಯಲ್ಲಿ ಇಟ್ಟಿದ್ದೇವೆ, SLC ಪಾಸ್ ಮಾಡಿಸಿ ಕೊಡಬೇಕಾದ ನಿಮ್ಮ ಕೆಲಸ ಎಂದು ಹೇಳಿ ಹೋದ ತಂದೆ ತಾಯಿಯವರು ಮೆಚ್ಚುವಂತೆ ಬಹುಶಃ ನಮ್ಮಲ್ಲಿ ಇದುವರೆಗೆ 10 ಜನ ವಿದ್ಯಾರ್ಥಿಗಳು SLC ಪರೀಕ್ಷೆಯನ್ನು ಕಟ್ಟಿದವರು 10 ಜನ ಪಾಸ್ ಆಗಿದ್ದಾರೆ. ಬಹುಶಃ ಪ್ರಚಾರ ದೃಷ್ಟಿಯಿಂದ ಹೇಳುವುದಾದ್ರೆ ಬಹುಶಃ 100% ಅನ್ನು ನಾವು ಹೊಂದಿದ್ದೇವೆ ಅಂತ ಯಾವಾಗಲೂ ಹೇಳ್ಕೊಳ್ಬಹುದು. ಇಂಥ ಕೆಲಸಗಳನ್ನು ಮಾಡುತ್ತಾ ಯಕ್ಷಗಾನಕ್ಕಾಗಿ ಶ್ರಮವನ್ನು ಮಾಡ್ತಾ ಕಳೆದ 11 ವರ್ಷಗಳಿಂದ ನಮ್ಮ ಪರಿಸರದವರಿಗೆ ಸಂಪ್ರದಾಯಬದ್ಧವಾದ ಮತ್ತು ಪೌರಾಣಿಕ ಕಥೆಗಳನ್ನು ಆಧರಿಸಿದಂತ ಯಕ್ಷಗಾನ ಪ್ರದರ್ಶನವನ್ನು ನೀಡಬೇಕು ಎಂಬ ಆಸಕ್ತಿಯಿಂದ ಪ್ರತಿ ತಿಂಗಳು ಸರಣಿ ಯಕ್ಷಗಾನ ಪ್ರದರ್ಶನ, ಅದಕ್ಕೆ ಯಕ್ಷ ವರ್ಷ ಎಂಬ ಹೆಸರನ್ನು ಇಟ್ಟುಕೊಂಡು 11 ವರ್ಷಗಳಿಂದ ಪ್ರತಿ ತಿಂಗಳು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ಬಹುಶಃ ಕೆಲವು ತಿಂಗಳಲ್ಲಿ ಅದು 2, 3 ಆಗಬಹುದು. ಇಷ್ಟೆಲ್ಲ ಕೆಲಸವನ್ನು ಮಾಡದಿದ್ದರೂ ಕೂಡ ನಮ್ಮ ಈ ಕಲಾ ಕೇಂದ್ರ ಈ ಒಂದು ದಾರಿಗೆ, ಈ ಒಂದು ಅಭಿವೃದ್ಧಿಗೆ ಬರಬೇಕಾದ್ರೆ ನಿಜವಾಗಿ ಕಾರಣ ನಮ್ಮ ಕಲಾ ಕೇಂದ್ರಕ್ಕೆ ಪ್ರೋತ್ಸಾಹ ನೀಡಿದರು ಎಂಬುದನ್ನು ನಾವು ಖಂಡಿತ ಒಪ್ಪಿಕೊಳ್ಳಲೇಬೇಕು. ಸರ್ಕಾರದ ಯಾವುದೇ ಸಹಕಾರವನ್ನು ಪಡೆದಿದ್ದರೂ ಕೂಡ ಬಹುಶಃ ನಮಗೆ ಅದು ಈ ಕೆಲವು 2 ಯಕ್ಷಗಾನಕ್ಕೆ ಸಾಕೇನು ಅಷ್ಟೇ ಖರ್ಚಿಗೆ ನಮ್ಗೆ ಸಿಕ್ಕಿದ್ದು. ಆದರೂ ಕೂಡ ನಮ್ಮ ಕಲಾ ಪ್ರೋತ್ಸಾಹಕರು, ಕಲಾ ಕೇಂದ್ರದ ಮೇಲೆ ಆಸಕ್ತಿ ಉಳ್ಳವರು, ನಮ್ಮೂರಿನ ಕೇಂದ್ರ ಎಂಬ ಅಭಿಮಾನವುಳ್ಳವರು, ಇವರೆಲ್ಲರಿಂದಾಗಿ ನಮ್ಮ ಕಲಾ ಕೇಂದ್ರ ಕಳೆದ 11 ವರ್ಷಗಳಿಂದ ಅಲ್ಲ 46 ವರ್ಷಗಳಿಂದ ಈ ಕಲಾ ಕೇಂದ್ರ ನಡೆದುಕೊಂಡು ಬರುತ್ತಾ ಅಭಿವೃದ್ಧಿ ಪಥವನ್ನು ಕಾಣ್ತಾ ಇದೆ. ಬಹುಶಃ ಇಂತಹ ಒಂದು ರಂಗಮಂಟಪವನ್ನು ಕಟ್ಟಲಿಕ್ಕೂ ಕೂಡ ಕಲಾಭಿಮಾನಿಗಳು ನಮ್ಮ ಪ್ರೋತ್ಸಾಹಕ್ಕೆ ಕಾರಣ. ಯಾಕೆಂದ್ರೆ ಯಾವುದೇ ಸರ್ಕಾರದ ಹಣ ಇಲ್ಲದೆ ಅಭಿಮಾನಿಗಳಿಂದ ಪಡೆದಂತಹ ಹಣದಿಂದಲೇ ಬಹುಶಃ ನಾವು ಒಂದು 45 ಲಕ್ಷ ಇದಕ್ಕೆ ಹಾಕಿ ಇಂತಹ ಒಂದು ಕಟ್ಟಡವನ್ನು ಕಟ್ಟಿದ್ದೇವೆ. ಆಗಬೇಕಾದ ಬಹಳಷ್ಟು ಉಂಟು ಕಲಾ ಕೇಂದ್ರದಲ್ಲಿ, ನಮ್ಮ ಆಸೆಗಳು ಹಲವಾರು ಉಂಟು. ಖಂಡಿತ ನಮ್ಮ ಪ್ರೋತ್ಸಾಹಕರಿಂದ ಅದೆಲ್ಲ ನೆರವೇರುತ್ತದೆ ಎಂಬ ನಂಬಿಕೆ ಕೂಡ ನಾವು. ಈ ರೀತಿಯ ಪ್ರೋತ್ಸಾಹವನ್ನು ನೀಡಿದವರಲ್ಲಿ ನಮ್ಮ ಗುಮ್ಮಿಯ ಶಂಕರನಾರಾಯಣ ಉಪಾಧ್ಯಾಯ ಕೂಡ ಅವರು. ಯಾಕೆಂದ್ರೆ ಈ ಸ್ಥಳ 30 ವರ್ಷದ ಲೀಸಿಗೆ ನಮಗೆ ಸರ್ಕಾರದಿಂದ ನೀಡಲ್ಪಟ್ಟಂತ ಜಾಗ. ಬಹುಶಃ ಒಂದು 10 ವರ್ಷ ಈ ಜಾಗದ ಬಗ್ಗೆ ಯಾರು ಗಮನ ಕೊಡಲಿಲ್ಲ. ಯಾಕೆಂದ್ರೆ ಆರ್ಥಿಕವಾಗಿ ಬಹಳಷ್ಟು ಹಿಂದುಳಿದಿದ್ದೇವೆ. ಪ್ರತಿ ತಿಂಗಳು ಯಕ್ಷಗಾನ ತರಗತಿಯನ್ನು ಮಾಡುವುದೇ ಬಹಳ ದುಸ್ತರವಾದಂತಹ ಕಾಲ. ಈ ಜಾಗ ಸಿಕ್ಕಿದ ಮೇಲೆ ನಮ್ಮ ಉಪಾಧ್ಯಾಯರೇ ಅವರು ಯಕ್ಷಗಾನದ ಕಲಾವಿದರು ಅಲ್ಲ, ಯಕ್ಷಗಾನವನ್ನು ಬಹುಶಃ ಬಹಳಷ್ಟು ನೋಡ್ಲಿಕ್ಕೆ ಹೋಗುವವರು ಅಲ್ಲ. ಆದ್ರೆ ಅದೇನೋ ನಮ್ಮೂರಲ್ಲಿ ಯಕ್ಷಗಾನ ಕಲಾ ಕೇಂದ್ರ ಆಗಬೇಕು, ನಮ್ಮೂರವರ ಕೇಂದ್ರ ನಮ್ಮ ಭೂಮಿಯಲ್ಲಿ ಆಗಬೇಕು ಎನ್ನುವ ಅಭಿಮಾನದಿಂದ ಈ ಕಲಾ ಕೇಂದ್ರದ ಕಟ್ಟಡವನ್ನು ಕಟ್ಟಲೇಬೇಕು. ಯಾಕೆ ಹೆದರ್ತೀರಿ ಸರ್ ಅಂತ ಬರ್ರೆ, ಗಾಳಿಗ ಇದ್ದಾರೆ ಬೊಂಬಾಯಿ ಕಳಿಸ್ತೇನೆ ಅಂತ ಹೇಳಿ ಬೊಂಬಾಯಿಗೂ ಕೂಡ ಕಳಿಸಿ ಅಲ್ಲಿಂದ 60,000 ಕೂಡ ತಂದು ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಜಾಗ ಉಳಿಯಬೇಕಾದ್ರೆ ನಮ್ಮ ಶಂಕರನಾರಾಯಣ ಉಪಾಧ್ಯಾಯರೇ ಕಾರಣ. ಯಾಕೆಂದ್ರೆ ಬಹುಶಃ ನಮ್ಗೆ ಯಾರ ತಲೆಗೂ ಅಂತ ಒಂದು ಚಿಂತನೆ ಬರಲಿಲ್ಲ. ಈ ಜಾಗದ ಪ್ರಥಮಾರ್ಥದಲ್ಲಿ ಒಂದು ಬಾವಿಯನ್ನು ಕಟ್ಟಿಬಿಟ್ಟು, ಇಲ್ಲದಿದ್ದರೆ ಬಹುಶಃ ರಸ್ತೆ ಹೀಗೆ ಹೋಗ್ತಿತ್ತು, ಈ ಜಾಗ ಬೇರೆಯವರ ಪಾಲಾಗ್ತದೆ. ಹಿಂದುಗಡೆಯಲ್ಲಿ ನಾವೀಗ ಏನು ಅಡುಗೆ ಮನೆಯನ್ನು ಮಾಡಿದ್ದೇವೋ ಆ ಕಟ್ಟಡವನ್ನು ಅವರೇ ಕಟ್ಟಿದ್ರು. ಇದೆಲ್ಲ ಅವರ ಕೈಯಲ್ಲೇ ಕೆಲಸ ಕೊಡ್ತಾ ಇದ್ದಾರೆ. ಎಲ್ಲ ಸ್ವಲ್ಪ ನಮ್ಮ ಕಲಾ ಕೇಂದ್ರದವರು ಕೊಡ್ತಾ ಇದ್ರು. ಬಹುಶಃ ಬಾವಿಗೆ ಹಾಕಿದಂತ ಹಣ ನಾವು ಕಡೆಯವರೆಗೂ ಕೊಡಲಿಲ್ಲ, ಕಟ್ಟಡ ಅರ್ಧಕ್ಕೆ ನಿಂತು. ಅವರಿಗೂ ಕೂಡ ಪ್ರೋತ್ಸಾಹ ಸರಿ ಸಿಗದೇ ಇದ್ದರಿಂದ ಅವರು ಸ್ವಲ್ಪ ಹಿಂದುಳಿದರು. ಈ ಕಟ್ಟಡ ಪ್ರಾರಂಭ ಮಾಡುವಾಗ ನಾವು ಹೋಗಿ ಪ್ರಥಮವಾಗಿ ಅವರು ಕೇಳಿದ್ದ ಹಾಗೆ ಬಾವಿಗೆ
ಒಂದಿಷ್ಟು ಬಿದ್ದಿದೆ, ಅದನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ, ಕಟ್ಟಡವನ್ನು ಮುಂದುವರಿಸಲಿಕ್ಕೆ ನೀವು ಅನುಮತಿ ಕೊಡಬೇಕಂತ ಹೇಳಿದಾಗ ಆ ಮಹಾಬ್ರಾಹ್ಮಣ ನಮಗೆ ಕೊಟ್ಟಂತ ಉತ್ತರ, ನಾನು ಗುಣಮೆಯಲ್ಲಿ ಕಲಾಕೇಂದ್ರ ಕಟ್ತಾ ಇದ್ದೀರಿ, ನಿಮ್ಮ ಹಣ ಅಗತ್ಯ ಇಲ್ಲ, ಮುಂದುವರಿಸಿ, ಹಣ ಬರ್ತದೆ, ಬಾಧ್ಯತೆ ನಾನಿದ್ದೇನೆ ಹೆದರಬೇಡಿ ಅನ್ನುವಂಥ ಪ್ರೋತ್ಸಾಹವನ್ನು ಕೊಟ್ಟು ಈ ಕಟ್ಟಡ ಅವರ ಆಶೀರ್ವಾದವನ್ನು ಈ ರೀತಿಯಲ್ಲಾಗಿದೆ. ಅದರ ನಂತರ ಒಮ್ಮೆ ನಾವು ಅವರನ್ನು ಅಭಿನಂದಿಸುವಾಗ ಅವರು ಕೊಟ್ಟಂತ ಮಾತು ಹಾಗೆ ಜನರಿಗೆ ಹೇಳಿದ್ದು, ನಿಮ್ಮ ಪ್ರತಿದಿನದ ಸಂಬಳದಲ್ಲಿ 1 ದಿನದ ಸಂಬಳವನ್ನು ಈ ಕಲಾಕೇಂದ್ರಕ್ಕೆ ಕೊಟ್ಟರೆ ಕಲಾಕೇಂದ್ರ ಖಂಡಿತ ನಮ್ಮ ಉರಿಮೆಯಲ್ಲಿ ಉಳಿಯುತ್ತದೆ ಎಂಬ ಮಾತನ್ನು ಆಡಿ, ಅವರು ತಪ್ಪಿದವರಲ್ಲ, ವರ್ಷಕ್ಕೆ 3 ಸತಿ ಇಲ್ಲಿಯ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಸ್ವಂಟದಲ್ಲಿ ಏನು ಫಿಕ್ಸ್ ಮಾಡಿದವರು ಆ ದುಡ್ಡನ್ನು ನಮಗೆ ಕೊಟ್ಟು ಹೋದಂತಹ ಮಹಾಪುಣ್ಯಾತ್ಮ ಅಂತವರನ್ನ ನಾವು ಸ್ಮರಿಸಿಕೊಳ್ಬೇಕಾದ ಖಂಡಿತ ನಮ್ಮ ಧರ್ಮ. ಇಲ್ಲೇ ಇದ್ರೆ ನಾವು ಕರ್ತವ್ಯರಾಗ್ತೇವೆ. ಹಾಗಾಗಿ ಅವರ ಕುಟುಂಬಸ್ಥರನ್ನು ಸೇರಿಸಿಕೊಂಡು ಅವರ ಸಹಕಾರದಿಂದ ನಾವು ಈ ಶಂಕರನಾರಾಯಣ ಉಪಾಧ್ಯಾಯ ಸಂಸ್ಮರಣ ಕಾರ್ಯಕ್ರಮವನ್ನು ಕಳೆದ 6 ವರ್ಷಗಳಿಂದ ಇಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಅದು ಅಲ್ಲದೆ ಅವರ ಮಕ್ಕಳ ಅಭಿಪ್ರಾಯದಂತೆ ನಮ್ಮ ಒತ್ತಾಸೆಯು ಸೇರಿ ಕಳೆದ ವರ್ಷದಿಂದ ಒಬ್ಬ ಅಶಕ್ತ ಕಲಾವಿದನಿಗೆ ಕಿಂಚಿತ್ ಸಹಾಯ ಅಂತ ಧನವನ್ನು ನೀಡಿ ಅವರನ್ನು ಪ್ರೋತ್ಸಾಹಿಸುವ ದೃಷ್ಟಿಯನ್ನು ನಮ್ಮ ಈ ಸಂಸ್ಮರಣ ಕಾರ್ಯಕ್ರಮದಲ್ಲಿ ಇಟ್ಟುಕೊಂಡಿದ್ದೇವೆ. ಹಾಗಾಗಿ ನಮ್ಮ ಕಲಾಕೇಂದ್ರ ಇವತ್ತು ಒಳ್ಳೆಯ ಹೆಸರನ್ನು ಪಡೆದಿದೆ, ಒಳ್ಳೆಯ ಕಾರ್ಯಕ್ರಮಗಳಾಗ್ತಾ ಇದೆ. ಇದೆಲ್ಲ ಶಂಕರನಾರಾಯಣ ಉಪಾಧ್ಯಾಯರ ಪ್ರೋತ್ಸಾಹದಿಂದ ಅನ್ನೋದನ್ನು ನಮ್ಮ ಕಲಾಕೇಂದ್ರ ಯಾವತ್ತೂ ಮರೆಯದಂತ ಒಂದು ವಿಷಯ. ಇವತ್ತು ದಿವಂಗತರ ಸಂಸ್ಮರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಆ ಪುಣ್ಯಾತ್ಮನ ಸಂಸ್ಮರಣ ಈ ದಿನಕ್ಕೆ ಬಂದು ಯಕ್ಷಗಾನದಲ್ಲಿ ಶಿಸ್ತು ಸ್ಮರಣೆ ಈ ವಿಷಯವಾಗಿ ಮಾತನಾಡಬೇಕು ಎಂಬುದಾಗಿ ಕೇಳಿಕೊಂಡಾಗ ನಿವೃತ್ತ ಉಪನ್ಯಾಸಕರಾದಂತಹ ಶ್ರೀಧರ DS ಅವರು ಯಾವತ್ತೂ ಅವರು ಬಿಡುವುದು ಬಹಳ ಕಡಿಮೆ, ಬಿಡುವು ಇದ್ದಾಗ ಯಕ್ಷಗಾನ ತಾಳಬದ್ಧ ಮಾಡಿಸ್ತಾರೆ. ಅಂತ ಯಾವಾಗಲೂ ಬಿಸಿಯಾಗಿರುವಂತಹ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿಯವರೆಗೆ ಬಂದು ಅವರು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಇಲ್ಲಿವರೆಗೆ ಆ ಸಮಯಕ್ಕೆ ಸರಿಯಾಗಿ ಬಂದು ನಾವೇ ಅವರನ್ನು ಕಾಯಿಸಿದ್ದೇವೆ. DS ಶ್ರೀಧರ್ ಅವರೇ, ನಿಮಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಹಳ ಸಮಯದಿಂದ ನಮ್ಮೂರಿನ ಹೆಮ್ಮೆಯ ಉದ್ಯಮಿ ಶ್ರೀ ಕೆ ಶ್ರೀಧರವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರೀಬೇಕು ಎಂಬ ಆಸೆಯನ್ನು ನಾವು ಹೊತ್ತು ಬಹಳಷ್ಟು ಪ್ರಯತ್ನ ಪಡಬೇಕಾಗಿರಲಿಲ್ಲ. ಯಾಕೆಂದ್ರೆ ನಮ್ಮ ಕಲಾಕೇಂದ್ರದ ಉಪಾಧ್ಯಕ್ಷರಾದಂತಹ ಶ್ರೀ KP ಇದ್ದಾರು ಮೈರೇ ಬನ್ನಿ ಅಂದರೆ ಖಂಡಿತ ಅವರು ಬರ್ತಾರೆ ಎಂಬುದು ಗೊತ್ತು. ಆದರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಬಂದು ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ನಾವು ಅವರಿಗೆ ಉಪದ್ರ ಕೊಟ್ಟ ಹಾಗೆ ಎನ್ನುವುದು ನಮ್ಮ ಭಾವನೆ. ನಾವು ಯಾರಿಗೂ ಉಪದ್ರ ಕೊಡಬಾರದು, ಆದರೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕಲಾಕೇಂದ್ರಕ್ಕೆ ಅಂಥವ್ರು ಬಂದು ನಮ್ಮ ಈ ಕಾರ್ಯಕ್ರಮವನ್ನು ನೋಡಬೇಕು ಎಂಬ ಆಸೆ ನಮ್ಮ ಅದೃಷ್ಟವೇನೋ ನಾಳೆ ಸಾಲಿಗ್ರಾಮ ದೇವಸ್ಥಾನದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಶ್ರೀ ಶ್ರೀಧರವರು ಬರ್ತಾರೆ ಎನ್ನುವುದನ್ನು ನಾನು ಬ್ಯಾನರ್ ಮೂಲಕ ಕಂಡುಕೊಂಡಾಗ ನಮ್ಮ KP ಕೂತು ಒತ್ತಾಯಪೂರ್ವಕವಾಗಿ ನೀವು ಕರೆಸಲೇಬೇಕು, ಇಲ್ಲಿಂದ ನೀವು ಯಾಕೆ ನಾವು ಉಪಾಧ್ಯಕ್ಷರು ಅನ್ನೋ ರೀತಿಯಲ್ಲಿ ಮಾತಾಡಿ ಮತ್ತು ನಮ್ಮ ಹಿರಿಯರು ಅವರನ್ನು ಕರೆಸ್ಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಕೆಲಸ ಇದೆ ದೇವಸ್ಥಾನದಲ್ಲಿ, ಆದರೂ ಕೂಡ ಇಲ್ಲಿಯವರೆಗೆ ಆಗಮಿಸಿದ್ದಾರೆ. ಶ್ರೀಧರವರೇ, ನೀವು ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇನ್ನೊಬ್ಬರು ನನ್ನ ಆತ್ಮೀಯ ಗೆಳೆಯ, ನಮ್ಮ ಯಕ್ಷಗಾನದ ಎಲ್ಲ ಕಾರ್ಯಕ್ರಮಗಳು ನಮಗೆ ಸಹಕಾರವನ್ನು ಪ್ರೋತ್ಸಾಹವನ್ನು ನೀಡುತ್ತಾ ಇರುವವರು ನಮ್ಮ ಕಲಾಕೇಂದ್ರದವರೇ ಅನ್ನುವುದು ಶ್ರೀ T. ಮಂಜುನಾಥ ಗಿಳಿಯಾರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಎಂಬುದಾಗಿ ಕೇಳಿಕೊಂಡಾಗ ಬಂದು ನಮ್ಮೊಡನೆ ಇಂದು ನಮ್ಮ ಸಭೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಮಹಾವ್ಯಕ್ತಿಯಾದಂಥ ಶ್ರೀ ಶಂಕರನಾರಾಯಣ ಉಪಾಧ್ಯಾಯರ ಕುಟುಂಬದ ಪರವಾಗಿ ಅವರ ಮಗ ಶ್ರೀ ರವೀಂದ್ರ ಉಪಾಧ್ಯಾಯರು ಕೂಡ ನಮ್ಮ ಆಹ್ವಾನವನ್ನು ಮನ್ನಿಸಿ ಇಲ್ಲಿವರೆಗೆ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ನಮ್ಮ ಕಲಾಕೇಂದ್ರದ ಹಿರಿಯರಾದಂಥ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀ ವೈಕುಂಠಪ್ಪರನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಶಂಕರನಾರಾಯಣ ಉಪಾಧ್ಯಾಯರ ಕುಟುಂಬಸ್ಥರಿಗೂ ಪತ್ರಕರ್ತರಿಗೂ ನಮ್ಮ ಕಲಾಕೇಂದ್ರ
ಬಾಂಧವರಿಗೂ ಇನ್ನೊಮ್ಮೆ ತಲೆಬಗ್ಗಿ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಸುಸ್ವಾಗತ. ಕಾಲಘಟ್ಟದಲ್ಲಿ ಯಕ್ಷಗಾನ ಸಂಸ್ಕಾರ ಸಂಸ್ಕೃತಿ ಉಳಿಯಬೇಕೆನ್ನುವಂತಹ ಮಹತ್ವಾಕಾಂಕ್ಷೆ ಇದ್ದಂತಹ ನಮ್ಮ ದಿವಂಗತ ಶಂಕರ ಉಪಾಧ್ಯಾಯರ ಸಂಸ್ಮರಣೆ ಇದೀಗ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಜ್ಯೋತಿ ಬೆಳಗಿಸಿ ಪುಷ್ಪ ನಮನ ಮಾಡುವ ವಿನಂತಿಸಿಕೊಳ್ತಾರೆ. ಶ್ರೀಯುತ ಹಾಗೂ ಯಕ್ಷಗಾನ ಕಲಾರಂಗ ಸಂಘಟನೆ ಐದು ಶಂಕರನಾಥ ಉಪಾಧ್ಯಾಯ ಮರಣಾಂತರವಾಗಿ ಸೋಲಿನ ನದಿಗಾಗಿ ಈ ದಿನ ಇಟ್ಟುಕೊಂಡ ಕಾರ್ಯಕ್ರಮದಲ್ಲಿ ಅಶಕ್ತ ಕಲಾವಿದರಾದ ನನ್ನನ್ನು ಗೌರವಿಸಿದರೆ ತುಂಬ ಸಂತೋಷ ಆಗ್ತದೆ. ಹಾಗೆ ಇದು ಇಲ್ಲಿಗೆ ನಿಲ್ಲದೆ ನಿರಂತರವಾಗಿ ನನ್ನನ್ನು ಗೌರವಿಸಿದ ಕುಟುಂಬದವರಿಗೆ ಆ ಕಲಾಮಾತೆ ಆಯುಷ್ಯ ಆರೋಗ್ಯ ಸುಖ ಸಂಪತ್ತನ್ನು ಅನುಭವಿಸಿ ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಇವತ್ತಿನ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಶ್ರೀಧರ್ ಡಿ.ಎಸ್. ನಿವೃತ್ತ ಉಪನ್ಯಾಸಕರು ಯಕ್ಷ ಚಿಂತಕರು ಕಟೀಲು ದಯವಿಟ್ಟು ತಮ್ಮ ಅನಿಸಿಕೆಗಳನ್ನು ನಮ್ಮ ಮುಂದೆ ವಿನಂತಿಸಿದರು. ವೇದಿಕೆಯ ಎಲ್ಲ ಗಣ್ಯರೇ ಮತ್ತು ಯಕ್ಷಗಾನ ಕಲಾಭಿಮಾನಿಗಳು ಮತ್ತು ಸಾಹಿತ್ಯ ಅಭಿಮಾನಿಗಳು ಕುಟುಂಬ ಯಕ್ಷಗಾನ ಪ್ರಾಯಶಃ ಹಲವು ಮುಖಗಳಿವೆ. ಈ ಕರಾವಳಿ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಳೆಯಲಿಕ್ಕೆ ಕಾರಣ ಮತ್ತು ಯಾರು ಅಂತ ಕೇಳಿದರೆ ಕಲಾವಿದರು, ಕಲಾ ಸಂಘಟಕರು, ಕಲಾ ಪ್ರೋತ್ಸಾಹಕರು, ಕಲಾಭಿಮಾನಿಗಳು ಅಥವಾ ಇದೆಲ್ಲ ಒಟ್ಟಿಗೋ ಅಂತ ಕೇಳಿದರೆ ಎಲ್ಲ ಒಟ್ಟಿಗಾಗಿರುವುದರಿಂದಲೇ ಇಲ್ಲಿ ವಿಶೇಷವಾಗಿ ಯಾಕಂದರೆ ಈ ಪ್ರದೇಶದ ಕುರಿತಂತೆ ಬಹುಕಾಲದಿಂದ ತುಂಬ ಅಭಿಮಾನ ಇಟ್ಟುಕೊಂಡವರು. ನಾನು ವಿದ್ಯಾಭ್ಯಾಸ ನನ್ನ ಉಡುಪಿಯಲ್ಲಿ ಮತ್ತು ಈ ಊರಿನಲ್ಲಿ ಒಂದು ವರ್ಷ ಕೋಟ ವಿವೇಕ PU ಕಾಲೇಜಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡಿದ್ದೇನೆ ಬಹಳ ಹಿಂದೆ 79-80ನೇ ಇಸ್ವಿಯಲ್ಲಿ. ಮತ್ತು ಅನೇಕ ಗೆಳೆಯರು ನನಗೆ ಈ ಪರಿಸರದಲ್ಲಿದ್ದಾರೆ, ಯಕ್ಷಗಾನದಲ್ಲಿದ್ದಾರೆ, ಯಕ್ಷಗಾನೇತರರು ಇದ್ದಾರೆ. ಬಹಳ ಶಂಕರನಾಡಿರು, ಶ್ರೀಪತಿ ಹೆಗಡೆ, ರಾಮದೇವ ಕಾಡು, ಸದಾನಂದ ಕಾಡು, ಬಹಳ ಹರಿಕೃಷ್ಣ ಭಟ್ಟರು, ಬಹಳ
ನಮ್ಮ ಆಪ್ತ ಮಿತ್ರರು ಬಹಳ ಮಂದಿ ಇದ್ದಾರೆ. ರಾಜಶೇಖರ ಹೆಬ್ಬಾರರ ಈ ವೇದಿಕೆಗೆ ನಾನು 5-6 ಬಾರಿ ಬಂದವರು, ತಾಳಮದ್ದಲೆಯ ಅರ್ಥಧಾರಿಯಾಗಿ ಬಂದವರು. ಈಗ ಇದು ಹೊಸ ವೇಷ ಮಾತುಗಾರನಾಗಿ ಭಾಷಣಕ್ಕೆ ನನ್ನನ್ನು ಕರೆದಿದ್ದಾರೆ. ಮೊದಲಾಗಿ ಈ ಅವಕಾಶಕ್ಕೆ ಅಭಿನಂದನೆ ಸಲ್ಲಿಸಿ ಯಕ್ಷಗಾನದ ಕುರಿತು, ಯಾಕೆಂದರೆ ಶಂಕರನಾರಾಯಣ ಉಪಾಧ್ಯಾಯರ ಕುರಿತಂತೆ ವಿಶೇಷವಾಗಿ ನಾನು ತಿಳಿದವನಲ್ಲಾದರೆ ಹೆಬ್ಬಾರರು ಹೇಳಿದ ಮಾತಿನಲ್ಲಿ ಅಥವಾ ಅವರು ಈಗಾಗಲೇ ಸ್ವಾಗತ ಪೂರ್ವದಲ್ಲಿ ಪ್ರಸ್ತಾವಿಕವಾಗಿ ಇಂತಹ ಮಾತುಗಳ ಮೂಲಕವೇ ಆ ವ್ಯಕ್ತಿತ್ವ ಎಷ್ಟು ಘನವಾದದ್ದು ಅಂತ ನನಗನ್ನಿಸ್ತದೆ. ಒಂದು ಊರಿನಲ್ಲಿ ಹಣ ಅಥವಾ ಧನ ಕನಕಾರಿಕೆ ಇರುವುದು ವಿಶೇಷ. ಕರಾವಳಿ ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ಹೊರ ಊರಿಗೆ ಹೋಗಿ, ಈಗ ವೈಭವ ಹೊರ ಊರಿನಲ್ಲಿ ಸಾಕಷ್ಟು ಸಂಪಾದನೆ ಮಾಡುವ ಒಂದು ವಿಶೇಷ ವರ್ಗ ಎಲ್ಲ ಇದರಲ್ಲೂ ಇದೆ. ಅವರ ಅನುಗ್ರಹ ಮತ್ತು ಅನುಕೂಲ, ಊರಿನ ಮೇಲಿನ ಅಭಿಮಾನ ಅದು ಬಹಳ ಕೆಲಸ ಮಾಡಿಸಿದೆ. ಅದರಿಂದಲೇ ಕರಾವಳಿಯಲ್ಲಿ ಸಾಂಸ್ಕೃತಿಕವಾಗಿ ನಾವು ಮುಂದುವರಿಯಲಿಕ್ಕೆ ಕಾರಣ. ನಾವೊಂದು ಗಮನಿಸಬೇಕಾದ ವಿಷಯ ಏನಂತಂದರೆ, ಅನಾಕೃಷ್ಟರಾಗಿ ಒಂದು ಕಡೆ ಈ ಮಾತು ಹೇಳ್ತಾರೆ, ಮನುಷ್ಯನಿಗೆ ಬದುಕಲಿಕ್ಕೆ ಬೇಕಾಗುವ ಅನುಕೂಲತೆಗಳು ಚೆನ್ನಾಗಿ ಇದ್ದ ಊರಿನಲ್ಲಿ ಹುಟ್ಟಿದ ಅಂತಾದರೆ ಆ ಊರಿನಲ್ಲಿ ಕಲೆ ಮತ್ತು ಸಂಸ್ಕೃತಿ ಮುಂತಾದವುಗಳೆಲ್ಲ ಬೆಳೆಯುತ್ತದೆ. ಪ್ರಾಕೃತಿಕವಾಗಿ ನಮಗೆ ಅದಕ್ಕೆ ಬೇಕಾಗುವ ಅನುಕೂಲತೆಗಳು ಬೇಕು. ಆದ್ದರಿಂದ ಗಂಗಾ ನದಿಯೋ ಇನ್ನಲ್ಲಿಯೋ ಮುಂತಾದಲ್ಲಿಯೋ ಸ್ವಲ್ಪ ನಾಗರಿಕತೆಗಳೆಲ್ಲ ಹಿಂದೆ ಬೆಳೆದಕ್ಕೆ ಇತಿಹಾಸ ಪ್ರಕಾರ. ಕರಾವಳಿ ಕರ್ನಾಟಕದಲ್ಲಿ ನಾವು ಈಗ ಮಾತಾಡಿದ್ರೆ ಹೇಳ್ತೇವೆ, ಶಿಕ್ಷಣದಲ್ಲಿ ನಾವು ಮುಂದಿದ್ದೇವೆ, ಕಲೆ ಸಂಸ್ಕೃತಿಯಲ್ಲಿ ನಾವು ಮುಂದಿದ್ದೇವೆ. ಯಾಕೆ ಮುಂದಿದ್ದೇವೆ ಅಂದರೆ, ನಮಗೆ ಇದನ್ನೆಲ್ಲ ಪರಿಪಾಲಿಸಿಕೊಂಡು ಬೆಳೆಸಿಕೊಂಡು ಬರಲಿಕ್ಕೆ ಬೇಕಾದಂತಹ ಒಂದು ಪ್ರಾಕೃತಿಕ ಅನುಕೂಲವೂ ಕೂಡ ನಮಗಿರೋದಿಲ್ಲ. ಈ ಯಕ್ಷಗಾನದ ಬೆಳೆ ಹುರುಸಾಗಿ ಬೆಳೆಯಲಿಕ್ಕೆ ಒಳ್ಳೆಯ ಅನುಕೂಲ ಆಯಿತು. ಯಾಕೆ ಗುಲ್ಬರ್ಗದಲ್ಲಾಗೋದಿಲ್ಲ, ಯಾಕೆ ಬಿಜಾಪುರದಲ್ಲಾಗೋದಿಲ್ಲ ಅಂದರೆ ಅವರು ಬದುಕೇ ದೊರಕಲ್ಲ. ಪ್ರಕೃತಿಯವರಿಗೆ ನಮಗೆ ಕೊಟ್ಟಷ್ಟು ಅನುಕೂಲಗಳನ್ನು ಕೊಡಲಿ. ಇಲ್ಲಿ ನದಿ ಇದೆ, ಇಲ್ಲಿ ಬೆಟ್ಟ ಇದೆ, ಆ ಕಡೆ ಹೋದರೆ ಪರ್ವತವಿದೆ, ಈ ಕಡೆ ಬಂದರೆ ಸಮುದ್ರವಿದೆ, ನಿರಂತರವಾದ ಅನುಕೂಲಗಳಿಂದ ನಮ್ಮ ಬದುಕಿಗೆ ಒಂದಿಷ್ಟು ನೆಮ್ಮದಿಯನ್ನು ಪ್ರಾಕೃತಿಕವಾಗಿ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಆಲೋಚಿಸಿದರೆ ಈ ಕರಾವಳಿ ಪ್ರದೇಶದ ಯಕ್ಷಗಾನ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಬೆಳೆದದ್ದು. ಅದಕ್ಕೊಂದು 400-500 ವರ್ಷಗಳ ಇತಿಹಾಸ ಇದ್ದದ್ದು. ಬೇರೆ ಯಾವ ಪ್ರದೇಶದಲ್ಲಿಯೂ ಎಲ್ಲ ಕಲೆಗಳು ನಶಿಸಿ ಹೋದಾಗ, ಉದಾಹರಣೆಗೆ ದೊಡ್ಡ ದೊಡ್ಡ ಕಂಪನಿಗಳು, ದುಡ್ಡಿ ಕಂಪನಿಯಂತಹ ನಾಟಕ ಕಂಪನಿಗಳೆಲ್ಲ ಸಿನಿಮಾ ಬಂದಾಗ ಹೋಯಿತು, ಸಿನಿಮಾಗಳು ಟಿವಿ ಬಂದಾಗ ಹೋಯಿತು, ಟಿವಿ ಒಂದು ಚಾನಲ್ ಎಷ್ಟು ಅನರ್ಥಗಳು ನಡೆದರೂ ಕೂಡ ನಮ್ಮ ಯಕ್ಷಗಾನಕ್ಕೆ ಏನೂ ಆಗಲಿಲ್ಲ. ಇನ್ನೂ ಬೆಳೀತಾ ಇದೆ, ಇನ್ನೂ ಅಭಿವೃದ್ಧಿ ಹೊಂದ್ತಾ ಇದೆ, ಮತ್ತು ಪ್ರೇಕ್ಷಕರ ಸಂಖ್ಯೆ ಹೆಚ್ಚುತ್ತಿದೆ. ಇದಕ್ಕೆ ಬೇಕಾಗುವ ಕೊಡುಗೈ ದಾನಿಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಮತ್ತು 40-50 ವರ್ಷಗಳ ಹಿಂದೆ ಕಲಾವಿದರ ಸ್ಥಿತಿ ಹೇಗಿತ್ತು, ಈಗ ಹಾಗಿಲ್ಲ. ಸೈಕಲ್ ಕೂಡ ಎಲ್ಲ ನಡ್ಕೊಂಡು ಒಂದು ಊರಿಂದ ಒಂದು ಊರಿಗೆ ಹೋಗ್ತಾ ಇದ್ದ ಕಲಾವಿದರು ಈಗ ಕಾರ್ನಲ್ಲಿ ಹೋಗ್ತಾ ಇದ್ದಾರೆ. ಅವರ ಮಕ್ಕಳು ಆಟ ಮುಗಿದ ಕೂಡಲೇ ಕಾರ್ ತಗೊಂಡು ಹೋಗ್ತಾರೆ, ಬೈಕಿನಲ್ಲಿ ಹೋಗ್ತಾ ಇದ್ದಾರೆ. ಅಷ್ಟು ಒಂದು ಅನುಕೂಲವನ್ನು ನಮ್ಮ ಈ ಕಲಾ ಮಾತೆ ನಮ್ಮ ಕಲಾವಿದರಿಗೆ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಜನರಲ್ಲಿ ಮತ್ತು ಹಣವಿದ್ದವರಲ್ಲಿ ಅದನ್ನು ಬೆಳೆಸಬೇಕು ಎಂಬ ಮನೋಭಾವ ಇರುವುದು ಬಹಳ ಮುಖ್ಯವಾದ ವಿಷಯ. ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಅವ್ರು ಈಗ ಅವರು ಶಂಕರನಾರಾಯಣ ಉಪಾಧ್ಯಾಯರ ಬಗ್ಗೆ ಹೇಳ್ತಾ ಹೇಳಿದರು. ಅವರೇನು ಕಲಾವಿದರಾಗಿರಲಿಲ್ಲ, ಅವರು ಆಟವನ್ನು ಹೆಚ್ಚು ನೋಡೋರಾಗಿರ್ತಾರೆ. ಅದು ನಮ್ಮ ಉಡುಮೆಯ ಈ ಕಲೆ ಉಳಿಯಬೇಕು, ಈ ಕೇಂದ್ರ ಆಗಬೇಕು, ಕಲಾ ಕೇಂದ್ರ ಆಗಬೇಕು. ನಾನು ಸದಾನಂದ ಹೆಬ್ಬಾರ ಅರ್ಥ ಕೇಳಿದ್ದೇನೆ, ಅವರು ರೇಡಿಯೋದಲ್ಲಿ ಅವರ ಅರ್ಥವನ್ನು ಕೇಳಿದ್ದೇನೆ. ರೈಶ ಅವರು ನನಗೆ ತಿಳಿದ ಹಾಗೆ ಸುಧನ್ವಾದಲ್ಲಿ ಕೃಷ್ಣ ಅರ್ಥ ಕೇಳಿದ್ದೇನೆ ಉಡುಪಿಯಲ್ಲಿ. ಅನೇಕ ಮತ್ತೆ ಬಂಗಾರಕಟ್ಟೆ ಯಕ್ಷಗಾನ ಕೇಂದ್ರ ಇದನ್ನು ಬೆಳೆಸಿ ವೃದ್ಧಿಪಡಿಸಿ ಈ ಪ್ರದೇಶದಲ್ಲಿ ಎಷ್ಟೊಂದು ಕಲಾವಿದರನ್ನು ಕೊಟ್ಟಿದ್ದಾರೆ. ಒಂದು ಕಟ್ಟಡ ಮಾತ್ರ ಅಲ್ಲ, ಈಗ ಇಲ್ಲಿ ಕಟ್ಟಡ ಬಹಳ ಚೆನ್ನಾಗಿ ಕೆಲಸ ನೋಡ್ತಿದೆ, ಬಹಳ ಚೆನ್ನಾಗಿ ರೂಪುಗೊಂಡಿದೆ. ಇದ್ರ ಜೊತೆಗೆ ಅನೇಕ ಕಟ್ಟಡಗಳನ್ನು ಯಕ್ಷಗಾನ ಕೊಟ್ಟಿದ್ದಾರೆ. ಈಗ ನೀವು ನನಗೆ ಲೆಕ್ಕ ಹಾಕಲಿಕ್ಕೆ ಕಷ್ಟ, ಅಷ್ಟು ಮಂದಿ ಕಲಾವಿದರನ್ನು ಹಿಮ್ಮೇಳದವರು ಮುಮ್ಮೇಳದವರು. ಯಾಕಂದರೆ ಉಡುಪಿ ಕೋಟದಲ್ಲಿ ಉಪುರ ಹಿರಿತನದಲ್ಲಿ ಇಲ್ಲಿ ಒಂದು ಕೇಂದ್ರ ಇತ್ತು, ಅಲ್ಲಿ ಕೇಂದ್ರ ಇದೆ. ಇದನ್ನೆಲ್ಲ ಗಮನಿಸುವಾಗ ಈ ಪ್ರದೇಶದಲ್ಲಿ ಯಕ್ಷಗಾನಾಸಕ್ತರು ಆಸಕ್ತಿಯಿಂದ ಅವರು ಶಾಲೆಯ ಚೇತನ ಹೈಸ್ಕೂಲ್ನಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದುಕೊಂಡು ಹಲವು ಬಾರಿ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದುಕೊಂಡು ಅವರ ಶಿಕ್ಷಕರಾಗಿ ಯಕ್ಷಗಾನಕ್ಕೆ ವಿಶೇಷವಾದಂತಹ ಒತ್ತು ಕೊಟ್ಟು ಪ್ರಸಂಗವನ್ನು ಬರೆದಿದ್ದಾರೆ. ನನಗೆ ಗೊತ್ತಿದ್ದಾರೆ
ಕೇಂದ್ರ ಅದು ರೂಪುಗೊಳ್ಳುವಲ್ಲಿ ಆ ಹಿರಿಯ ಚೇತನದ ಬಹುದೊಡ್ಡ ಆಸೆ ಆಕಾಂಕ್ಷೆಗಳಿತ್ತು ಎಂಬುದು ಗೊತ್ತಾಗುತ್ತೆ. ಅದು ಈಗ ಕಟ್ಟಡವಾಗಿ ರೂಪುಗೊಂಡಿದೆ ಅಷ್ಟೇ ಅಲ್ಲ, ಅನೇಕ ಕಲಾವಿದರನ್ನು ಈ ಪ್ರದೇಶದಿಂದ ಬಡಗುತಿಟ್ಟಿನ ಯಕ್ಷಗಾನ ಕಲೆ ಎಲ್ಲಿ ಬೆಳೆದಿದೆ, ಎಲ್ಲಿ ವಿಶೇಷವಾಗಿದೆ ಅಂತ ಕೇಳಿದರೆ ಎಲ್ಲಿ ಯಾರು ಬೆಳೆದಿರ್ಬೋದು. ಆದರೆ ಇಲ್ಲಿಯ 2 ಮೇಳಗಳಲ್ಲಿ ಅವರು ಹೆಸರು ಮಾಡಿದ್ದಾರೆ. ಈಗ ಗಮನಿಸಿ, ಸಾಲಿಗ್ರಾಮ ಮತ್ತು ಅಮೃತೇಶ್ವರಿ ಈ 2 ಮೇಳಗಳು ಈಗ ಉತ್ತರ ಕನ್ನಡದ ಕಲಾವಿದರು ಮತ್ತು ಯಾರಿಗೂ ಇರ್ಬೋದು. ಅವರು ಎಲ್ಲಿ ಬೆಳಕಿಗೆ ಬಂದರು, ಜಗತ್ತಿನ ಹೊರ ಜಗತ್ತಿಗೆ ಬಿದ್ದರು ಅಂತ ಕೇಳಿದ್ರೆ ಅವರು ಸಾಲಿಗ್ರಾಮ ಮೇಳಕ್ಕೆ ಬಂದಾಗ, ಅವರು ಅಮೃತೇಶ್ವರಿ ಚಿಟ್ಟಾಣಿಯಲ್ಲಿರ್ಬೋದು, ಮಾಮಲೆಗಳಿರ್ಬೋದು, ಶುಭಗಳಿರ್ಬೋದು, ಇವರೆಲ್ಲ ಈ ಪ್ರದೇಶದ ಮೇಳಗಳಲ್ಲಿ ಕೆಲಸ ಮಾಡಿದ ವ್ಯಕ್ತಿಗಳು. ಈಗ ಒಂದೆರಡಲ್ಲ, ನಾನು ವಿದ್ಯಾರ್ಥಿಯಾಗಿದ್ದಾಗ 100 ಆಟಗಳನ್ನು ನೋಡಿದ್ದೇನೆ. 2 ಮೇಳಗಳು ಅಷ್ಟೊಂದು ವಿಶಿಷ್ಟವಾದಂತಹ ರೀತಿಯ ಆಟಗಳನ್ನು ಅವರು ನಡೆಸಿಕೊಂಡು ಯಕ್ಷಗಾನಕ್ಕೆ ಈ 2 ಮೇಳಗಳು ಬಹಳ ಅದ್ಭುತವಾದಂತಹ ಯಕ್ಷಗಾನ ಕಲಾ ಪ್ರಕಾರವನ್ನು ಕೊಟ್ಟಂತಹ ಮೇಳಗಳು ಪ್ರದೇಶ. ಮತ್ತೆ ಪೆರಡೂರು ಮೇಳ ಪ್ರಸಿದ್ಧಿಗೆ ಬಂತು. ಪ್ರದೇಶ ಅಮೃತೇಶ್ವರಿ ಮೇಳ ಸ್ವಲ್ಪ ಹಿಂಸಿದ್ದಾಗ ಬಹಳ ಮೆರೆದಾಡಿದ ಮೇಳ. ಹೀಗೆ ಒಂದು ಯಕ್ಷಗಾನೀಯವಾದಂತಹ ವಾತಾವರಣ ಬೆಳೆಯುವಲ್ಲಿ, ಜನರ ಸಂಸ್ಕಾರವನ್ನು ವೃದ್ಧಿಪಡಿಸುವಲ್ಲಿ, ಸಂಸ್ಕಾರ ಹೇಳುವಾಗ ನೆನಪಾಯಿತು, ಇಲ್ಲಿ ವಿದ್ಯಾರ್ಥಿಗಳು ಸಿದ್ಧಪಡಿಸ್ತಾ ಇದ್ದಾರೆ, ಅವರು SSLCಯಲ್ಲಿ ಪಾಸಾಗಿದ್ದಾರೆ ಅಷ್ಟೇ ಅಲ್ಲ, ಬೌದ್ಧಿಕವಾದ ಬೆಳವಣಿಗೆ ಕಲಾ ವಿಭಾಗವನ್ನು ತೆಗೆದುಕೊಂಡ ಎಲ್ಲ ವಿದ್ಯಾರ್ಥಿಗಳಿಗೂ ಖಂಡಿತ ಹೆಚ್ಚುತ್ತದೆ. ಅದರ ಬಗ್ಗೆ ಆಲೋಚನೆ ಮಾಡಬೇಕಾದ್ದೇ. ನಮ್ಮ ಮಕ್ಕಳು ಕಲಾವಿದರ ಕಲೆಗೆ ಹೋದರೆ ಮಾರ್ಕ್ ಅವ್ರು ಜಾಸ್ತಿ ತೆಗಿತಾರೆ. ಯಾಕೆಂದರೆ ಶಿಕ್ಷಣ ಎಂಬುದು ಬುದ್ಧಿಯ ಬೆಳವಣಿಗೆ ಹೊರತು ಗುರು ಹೊಡೆಯುವುದೆಲ್ಲ ಬಾಯ್ಪಾಠವಲ್ಲ. ಶಿಕ್ಷಣ ಬೌದ್ಧಿಕ ಬೆಳವಣಿಗೆ ನಿಮಗೆ ಆಗಬೇಕು ಅಂತಾದರೆ ಅದು ಯಕ್ಷಗಾನದಿಂದ ಖಂಡಿತಕ್ಕೂ ಆಗ್ತದೆ. ಜೊತೆಗೆ ಪುರಾಣ ಜ್ಞಾನ, ಸಂಸ್ಕಾರ, ಆದಿತ್ಯ ಇವತ್ತಿನ ನೀವು TV ಸೀರಿಯಲ್ ನೋಡ್ತಾ ಇದ್ರೆ, ಆದಿತ್ಯ ಇವತ್ತಿನ ಸಿನಿಮಾ ನೋಡ್ತಾ ಇದ್ರೆ, ಸಂಸ್ಕಾರ ಅಲ್ಲಿ ಕಲಿಸ್ತಾ ಇರುವ ಸಂಸ್ಕಾರಗಳೇ ಬೇರೆ. ನಮ್ಮ ಬದುಕಿಗೆ ಹೊಂದದೇ ಇರುವಂಥದ್ದನ್ನೇ ನಿತ್ಯ ಕಲಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ಯಾರು ಒಬ್ಬರು ನನಗೆ ಕೊರ್ಗಿ ವೆಂಕಟೇಶ್ವರ ಒಂದು ಭಾಷಣದಲ್ಲಿ ಹೇಳಿ ಮಾತಾಡ್ತದಲ್ಲ, ಆಗ ಅನುಭವ ಕೇಳಿದಂಥ ಒಂದು TV ಸೀರಿಯಲಲ್ಲಿ ಒಂದು ಗೋಲ್ಡ್ ಕಾಯಿನ್ ಅಂತ ಹಿಡ್ಕೊಂಡು ಒಂದು ಬೀದಿಯಲ್ಲಿ ಕೇಳ್ತಾ ಇದ್ದಾರೆ, ಪುರಾಣಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಆದರೆ ಅವರು ಹೇಳಿದಾಗ ಪಾಂಡವರ 5 ಜನರ ಹೆಸರನ್ನ ಸರಿಯಾಗಿ ಹೇಳಲಿಕ್ಕೆ ಬರಲಿಲ್ಲ. ಆ ಗೋಲ್ಡ್ ಕಾಯಿನ್ ಅವನಂದ್ರೆ ಉಳಿತು. ಒಂದು ಸೀರಿಯಲನ್ನು ನೋಡಿ ಅದಕ್ಕೆ ಅವರು ಪ್ರತಿಕ್ರಿಯೆ ಹೇಳಿ, ಈ ನಮ್ಮ ಊರಿನಲ್ಲಿ ಯಾವುದೇ ಹಳ್ಳಿಗೆ ಹೋಗಿ ಕೇಳಿದ್ರು ಆ ಗೋಲ್ಡ್ ಕಾಯಿನ್ ಕೂಡಲೇ ಮುಗಿತಿತ್ತು. ಯಾಕೆಂದರೆ ನಮಗೆ ಮಹಾಭಾರತ, ರಾಮಾಯಣ ಇತ್ಯಾದಿಗಳು ಪುಸ್ತಕ ಓದಿ ಅಲ್ಲ, ಓದದೆಯೂ ಬೇಕಾದ ತುಂಬ ಚೆನ್ನಾಗಿ ಓದದೆಯೇ ನಮ್ಮ ಹಳ್ಳಿಯ ಜನಗಳು ಯಕ್ಷಗಾನದ ಮೂಲಕವಾಗಿಯೇ ಅವರ ಅಕ್ಷರಸ್ಥರೇ ಅಲ್ಲ. ಆದರೆ ದುರ್ಯೋಧನ ಸ್ವಭಾವ ಎಂತ, ಉತ್ತರ ಎಂಥವ, ಇದನ್ನೆಲ್ಲ ಕಣ್ಣಿಕಟ್ಟಾರೆ ಬದುಕಿನ ದೃಷ್ಟಾಂತವಾಗಿ ಹೇಳಿಬಿಡ್ತಾರೆ. ಇಷ್ಟು ಚೆನ್ನಾಗಿ ಹೇಳಬಹುದಾದಂತಹ ಒಂದು ವಿಶಿಷ್ಟತೆ ಬಂದದ್ದು ನಮ್ಮ ಯಕ್ಷಗಾನದಿಂದ ಮತ್ತು ನಮ್ಮ ಯಕ್ಷಗಾನದ ಕಲಾವಿದರಿಂದ, ಹಾಡುಗಾರರಿಂದ ಮತ್ತು ಯಕ್ಷಗಾನವನ್ನು ಛಂದೋಬದ್ಧವಾಗಿ ಬರೆದ ಕಾವ್ಯದಿಂದ 500-600 ವರ್ಷ ಆದರೂ ನಮ್ಮ ಯಕ್ಷಗಾನ ಛಂದಸ್ಸು ಹಾಗೇ ಇದೆ. ಈಗಲೂ ಹಾಗೆ ಬರೀತಾ ಇದ್ದೀವಿ. ನಾವು ಬರೀಬೇಕು, ಹಾಗೆ ಬರೀಬೇಕಾದ. ಯಾಕೆಂದ್ರೆ ಗೇಯ ಪ್ರಬಂಧ, ಈ ಗೇಯ ಪ್ರಬಂಧಗಳಿಂದ ಎಷ್ಟೊಂದು ಕವಿಗಳು 5,000 ಪ್ರಸಂಗಗಳ ಒಂದು ಪಠ್ಯ ಆಗ್ತಾ ಉಂಟು. ಮನೆ ಹರಿಕೃಷ್ಣ ಹೊರಡಿದ್ರು ಗೊತ್ತಿದೆ, ಅವರು ಕೂಡ ಬರೀತಾರೆ. ಪ್ರಸಂಗ ಕೋಶ ಅಂತ ಬೆಂಗಳೂರಿನಲ್ಲಿ ಒಂದು ಸಂಯೋಜನೆ ಮಾಡ್ತಾ ಇದ್ದಾರೆ. ಅನಂತರಾಮ್ ಉಪಾಧ್ಯಾಯ ಅಧ್ಯಕ್ಷರಾಗಿದ್ದಾರೆ. 5,000 ಯಕ್ಷಗಾನ ಪ್ರಸಂಗಗಳು ಮತ್ತು ಅಷ್ಟೇ ಸಂಖ್ಯೆಯಲ್ಲಿ ಅದರ ಮೇಲೆ ಬಂದ ಗ್ರಂಥಗಳು, ಅಂದರೆ ಸುಮಾರು 10,000 ಕೃತಿಗಳು ಯಾವುದೇ ಒಂದು ಕಲಾ ಪ್ರಕಾರದಲ್ಲಿ ಭಾರತದಲ್ಲಿ ಉಂಟೋ ನನಗೆ ಗೊತ್ತಿಲ್ಲ. ದೇವಿ ಮಹಾತ್ಮೆ ಒಂದು ಪ್ರಸಂಗ ತಗೊಂಡ್ರೆ ಅದು ಯಾವ ಕಾಲದಲ್ಲೂ ಗಿನ್ನೆಸ್ ದಾಖಲಾಗಬೇಕಿತ್ತಲ್ಲ ಅಲ್ವಾ? ಲಕ್ಷಾಂತರ ಪ್ರಯೋಗ ಆಗಿದೆ. ನಾವು ಅದನ್ನು ಪ್ರಯತ್ನಿಸ್ತೇವೆ, ಯಾಕೆಂದರೆ ದಾಖಲೆ ಮಾಡಿದ್ದೇವೆ. ಇಷ್ಟ ಆಗಿದೆ ಎಂಬುದಕ್ಕೆ ನಾವು ದಾಖಲಿಸದೆ ನಾವು ದಾಖಲೆ ಕೊಡಬೇಕು. ಇಂತಹ ಅಪೂರ್ವವಾದಂತಹ ರಂಗಪ್ರಯೋಗಗಳು ನಡೆಸ್ತಾ ಇರುವಂತಹ ಈ ಕಲೆಗೆ ಖಂಡಿತಕ್ಕೂ ಯಾವ ಕಾಲಕ್ಕೂ ಯಾವುದೇ ರೀತಿಯ ತೊಂದರೆ ಇಲ್ಲ. ಅನೇಕ ಹೇಳೋದಿದೆ ಯಕ್ಷಗಾನ ಬಹಳ ಕೆಳಗೆ ಹೋಗಿದೆ, ಹಾಳಾಗ್ತಾನೆ, ಏನೂ ಆಗಬೇಕು. ಯಕ್ಷಗಾನದ ಇದು ಸುವರ್ಣ ಇದೆ ನನ್ನ ದೃಷ್ಟಿ. ಬೇಕಾದಷ್ಟು ಸಂಪಾದನೆ, ಎಷ್ಟು ಕೋಟಿ ಕೋಟಿ ಸಂಖ್ಯೆಯ ಟರ್ನೋವರ್, ಒಂದು ವರ್ಷದಲ್ಲಿ ಕೆಲವು ಕೋಟಿಯ ವ್ಯವಹಾರ, ಎಷ್ಟು ಜನರಿಗೆ ಉದ್ಯೋಗ, ಸಹಸ್ರಾರು ಮಂದಿಗೆ, ಸಾವಿರಾರು ಮಂದಿಗೆ ಒಂದು ಮೇಳ ವ್ಯವಸ್ಥೆಯಲ್ಲಿ ಉದ್ಯೋಗ. ಇಂಥದ್ದಕ್ಕೆ ಪ್ರೋತ್ಸಾಹ ಸಿಗದೇ ಇದ್ದರೆ ಮತ್ತಿನ್ಯಾವುದಕ್ಕೆ ಸಿಗಬೇಕು? ಇಂತಹ ಪ್ರೋತ್ಸಾಹವನ್ನು ಕೊಟ್ಟು ಇಲ್ಲೊಂದು ಕಲಾಕೇಂದ್ರವನ್ನು ಬೆಳೆಸುವಲ್ಲಿ ತಮ್ಮ ಅಹರ್ನಿಶಿ ತಮ್ಮ ಉದ್ದಿಮೆಯ ಒಂದು ಪಾಲನ್ನು ಕೊಟ್ಟು
ಬೆಳೆಸಿದಂತಹ ಆ ಕಲಾಭಿಮಾನಿಗಳನ್ನು ನಾವು ಖಂಡಿತಕ್ಕೂ ಸ್ಮರಿಸಬೇಕು. ಆದ್ದರಿಂದಲೇ ಶಂಕರನಾರಾಯಣ ಉಪಾಧ್ಯಾಯರು ಸ್ಮರಣಾರ್ಹರು ಎಂಬುದಕ್ಕೆ ನಾನು ಹೇಳಿ ಅವರ ಚಿರಂಜೀವಿಗಳು ಕುಟುಂಬಿಕರು ಇದ್ದು ವರ್ಷಂಪ್ರತಿ ಇಲ್ಲಿ ಒಬ್ಬ ಅಶಕ್ತ ಕಲಾವಿದರಿಗೂ ಕೂಡ ಸಹಾಯ ಮಾಡುವಂತಹ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಎಂದರೆ ಬಹಳ ದೊಡ್ಡ ಮಾತು ಅಂತ ಹೇಳಬೇಕಾದ್ರೆ ಯೋಜಕ ಸತ್ರ ದುರ್ಲಭ ರಾಜಶೇಖರ ಬಾರನ್ನು ಆ ಮಟ್ಟಿಗೆ ನಾನು ಅಭಿನಂದಿಸ್ತೇನೆ. ಯಾಕೆ ಅಂತಂದರೆ ಎಲ್ಲವೂ ಇರ್ತದೆ, ಹೌದು, ಅದನ್ನು ಜೋಡಿಸುವುದು ಕಷ್ಟ. ಕೊಡುವವರಿರ್ತಾರೆ, ಮಾತುಗಾರರಿರ್ತಾರೆ, ಎಲ್ಲ ಇರ್ತಾರೆ. ಅದನ್ನೆಲ್ಲವನ್ನು ಸಂಯೋಜಿಸಿ ಈಗ ಕಲಾವಿದರನ್ನು ಕರೆದರು, ನಮ್ಮನ್ನು ಕರೆದರು, ಮತ್ತೆ ನಿಮ್ಮನ್ನು ಎಲ್ಲ ಕರೆದರು, ಇಲ್ಲಿ ಒಂದು ವ್ಯವಸ್ಥೆ ಮಾಡಿದರು. ಇದಕ್ಕೆ ನಾವು ಬೆಲೆಗಾಗಬೇಕಷ್ಟೇ ಎಲ್ಲ ಬೆಳೆದಿರ್ತೇವೆ. ಹಾಗಾಗಿ ಅವರ ಯೋಜನೆ, ಅವರ ನಿತ್ಯದ ಕೆಲಸಗಳು, ಅವರ ಯಕ್ಷಗಾನಕ್ಕಿರುವಂತಹ ನಿರಂತರವಾದಂತಹ ಕೆಲಸ ಈಗಲೂ ಕೂಡ ಅದನ್ನು ನಡೆಸಿಕೊಂಡು ತಿಂಗಳ ಸರಣಿ ಎಂಬ ರೀತಿಯಲ್ಲಿ ಇಲ್ಲಿ ಆಟವನ್ನು ಕೂಟಗಳನ್ನು ನಡೆಸಿಕೊಂಡು ಬರ್ತಾ ಯಕ್ಷಗಾನವನ್ನು ಬಹಳ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ವೈಯಕ್ತಿಕವಾಗಿ ನಾನು ರಾಜಶೇಖರ ಬಾರನ್ನು ಅಭಿನಂದಿಸ್ತೇನೆ. ಮತ್ತು ಅವರ ಕುಟುಂಬಿಕರು ಅಶಕ್ತ ಕಲಾವಿದರಿಗೆ ಒಂದು ಗೌರವ ನೀಡಿದ್ದಾರೆ. ಮತ್ತೆಲ್ಲ ಈ ಕಟ್ಟಡಕ್ಕೂ ಬೇರೆ ಬೇರೆ ಸಂದರ್ಭಗಳು ಸಹಾಯ ಮಾಡ್ತಾರೆ ಎಂಬ ವಿಷಯ ಇದು. ಅವರನ್ನು ಮನಸ್ಸ ಆ ಹಿರಿಯರನ್ನು ಸ್ಮರಿಸುತ್ತಾ ಅದನ್ನು ಮುಂದುವರಿಸಿದ ಅವರ ಚಿರಂಜೀವಿಗಳನ್ನು ಕುಟುಂಬಿಕರನ್ನು ಅಭಿನಂದಿಸುತ್ತಾ ಈ ಅವಕಾಶಕ್ಕಾಗಿ ನಾನು ಬಹಳ ದೂರ ಅಂತ ಹೇಳಲಿಲ್ಲ. ಯಾಕೆಂದರೆ ಇದು ನಮ್ಮ ಊರು ಈ ಕಡೆ ಆದ್ದರಿಂದ ನಾನು ಆ ಊರು ಈ ಊರಿನ ನಡುವಿನವಾದ್ದರಿಂದ ನಾನು ಒಂದು ಸ್ವಲ್ಪ ದಿವಸ ಈ ಊರಿನಲ್ಲಿ ಇದ್ದವಾದ್ದರಿಂದ ನನಗೂ ಒಂದು ರೀತಿಯ ಅಭಿಮಾನವೇ ಇದೆ. ಇಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ನಿರಂತರವಾಗಿ ನಡೀತಾ ಇದೆ. ಇದು ಯಾವಾಗಲೂ ನಡೀತಾ ಇರಬೇಕಂತ ಕೆಲಸ ನಡೀತದೆ. ತೊಂದರೆ ಇಲ್ಲ, ನಮ್ಮ ನೋಡಿದರೆ ಗೊತ್ತಾಗ್ತದೆ. ಇವತ್ತಿಂದ ಶುರುವಾದದ್ದು ಅಲ್ಲ, 46 ವರ್ಷ ಅಂತ ಹೇಳಿದ್ರು. ಇದು ಶತಮಾನವನ್ನು ಕೂಡ ಖಂಡಿತಕ್ಕೂ ದಾಟ್ತದೆ ಎಂಬ ಮಾತುಗಳು ಹೇಳ್ತಾ ಕಲಾಮಾತಿಗೆ ವಂದಿಸಿ ಹಿರಿಯರಾದ ಸದಾನಂದ ಹೆಬ್ಬಾರವನ್ನು ಸ್ಮರಿಸಿಕೊಂಡು ನನ್ನ ಮಾತಿಗೆ ಮುಂದಾಡ್ತೇನೆ. ಯಕ್ಷಗಾನ ಯಕ್ಷ ಚಿಂತನೆ ಬೇಕು ಎನ್ನುವುದು ನಮ್ಮ ಗೆಲುವಿನ ಜೊತೆಯಲ್ಲಿ ಬಹುಶಃ 12 ಈ ತಿಂಗಳ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇವತ್ತು ಅತಿಥಿಗಳಾಗಿ ಶ್ರೀಯುತ ಟಿ ಮಂಜುನಾಥ್ ಹಿರಿಯ ವಕೀಲರು ಇವರನ್ನು ಇವತ್ತು ಆಹ್ವಾನಿಸಿದರು. ದಯವಿಟ್ಟು ತಮ್ಮ ಶುಭ ನುಡಿಗಾಗಿ ವಿನಂತಿಸಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಹಿರಿಯ ಯಕ್ಷಗಾನ ಅಭಿಮಾನಿಗಳೇ, ಎಲ್ಲ ಕಲಾವಿದರೇ, ಇವತ್ತು ನಮ್ಮಿಂದ ಸಂಸ್ಮರಣೆಗೊಳಪಟ್ಟ ಸ್ವರ್ಗೀಯ ಗುಮ್ಮಿ ಶಂಕರನಾರಾಯಣ ಉಪಾಧ್ಯಾಯರ ಕುಟುಂಬಸ್ಥರೇ, ನಿಮಗೆಲ್ಲರಿಗೂ ನಮಸ್ಕಾರ. ನಮ್ಮ ಹಂಗಾರಕಟ್ಟೆ ಯಕ್ಷಗಾನ ಕಲಾವಿದೆ ಮೇಲೆ ನಮಗೆಲ್ಲ ದೊಡ್ಡ ಹೆಮ್ಮೆ. ಒಬ್ಬ ನೈಜ ಯಕ್ಷ ಕೃಷಿಕ ಸನ್ಮಾನ್ಯ ರಾಜಶೇಖರ ಹೆಬ್ಬಾರ್ ಅವರು ತಮ್ಮ ಅವಿರತ ಪರಿಶ್ರಮದಿಂದ ನಾವೆಲ್ಲ ಒಟ್ಟಾಗಿ ಮಾಡಬೇಕಾದ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನಾವು ಆಗಿಂದ ಬಂದು ಇಲ್ಲಿ ನಡೆದಿದ್ದಂಥ ಒಳ್ಳೆ ಯಕ್ಷಗಾನದ ಆಖ್ಯಾನವನ್ನು ಅದನ್ನು ಆಸ್ವಾದಿಸಿ ಹೋಗುವರು. ಬಹುಶಃ ನನಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಒಬ್ಬ ಸಾಮಾನ್ಯ ಪ್ರೇಕ್ಷಕರ ನೆಲೆಯಲ್ಲಿ ಆಯ್ಕೆ ಮಾಡಿಕೊಂಡು ಈ ವೇದಿಕೆಯನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಭಾವಿಸಿಕೊಳ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಕ್ಷಗಾನದ ನೈಜ ಪ್ರೋತ್ಸಾಹ ಸ್ವರ್ಗೀಯ ಗುಮ್ಮಿ ಶಂಕರನಾರಾಯಣ ಉಪಾಧ್ಯಾಯರ ಸಂಸ್ಮರಣೆ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ. ಈಗಾಗಲೇ ನಮ್ಮ ಹಿರಿಯರು ಹೇಳಿದ್ದಾರೆ, ಇದೊಂದು ಅತ್ಯುತ್ತಮವಾದ ಒಂದು ನಡವಳಿಕೆ. ಮತ್ತೆ ಬಹು ವರ್ಷಗಳ ಕಾಲ ನಮ್ಮೆಲ್ಲರನ್ನ ರಂಜಿಸಿದ ನಮ್ಮ ಗಾವಡಿ ಶ್ರೀನಾ ಕುಲಾಲರು ಕೂಡ ಇವತ್ತು ಕಿಂಚಿತ್ ಪ್ರೋತ್ಸಾಹಧನವನ್ನು ನೀಡಿ ಅವರ ಕಷ್ಟಕಾಲದಲ್ಲಿ ಅವರನ್ನು ಕೂಡ ಕೈ ಹಿಡುವ ಕೆಲಸವನ್ನು ಸನ್ಮಾನ್ಯರು ಮಾಡಿದ್ದಾರೆ. ಇದೆಲ್ಲವೂ ಕೂಡ ಯಕ್ಷಗಾನವನ್ನು ಮುಂದೆ ಕೊಂಡೊಯ್ಯಲಿಕ್ಕೆ, ಯಕ್ಷಗಾನವನ್ನು ಆರಾಧಿಸುವ ಯಕ್ಷ ಕಲಾವಿದರಿಗೆ ಧೈರ್ಯ ತುಂಬಲಿಕ್ಕೆ ಬೇಕಾದ ಕಾರ್ಯಕ್ರಮಗಳು. ಈ ರೀತಿಯ ಕಾರ್ಯಕ್ರಮಗಳ ಜೊತೆಗೆ ನಾವೆಲ್ಲರೂ ಸೇರಿಕೊಂಡು ಯಕ್ಷಗಾನ ಕಲಾ ಕೇಂದ್ರವನ್ನು, ಯಕ್ಷ ಕಲಾ ಕೈಂಕರ್ಯವನ್ನು ಮುಂದುವರಿಸಲಿಕ್ಕೆ ನಾವೆಲ್ಲ ಕೈ ಜೋಡಿಸೋಣ ಎನ್ನುವ ಆರೈಕೆಯನ್ನು ಮಾಡಿ ಅವಕಾಶಕ್ಕಾಗಿ ಮುನ್ಸಿಪಲ್ ಮಾಧ್ಯಮ ಬೆಂಗಳೂರಿನಿಂದ ಇಲ್ಲಿಗೆ ಆಗಮಿಸಿದ ಉದ್ಯಮಿಗಳು, ದಾನಿಗಳಾದ ಶ್ರೀಯುತ ಕೆ ಶ್ರೀಧರಮಯ್ಯ, ಉಪಾಧ್ಯಕ್ಷರು ಕೇಂದ್ರ ಕೂಟ ಮಹಾಜನತೆ, ಕಾರ್ಯದರ್ಶಿಗಳು ಗುಣನರಸಿಂಹ ಕಲ್ಯಾಣ ಮಂಡಲ ಬೆಂಗಳೂರು ಮತ್ತು ಮುಖ್ಯಸ್ಥರು ವೈಭವ್ ಗ್ರೂಪ್ಸ್ ಬೆಂಗಳೂರು, ಹೋಟೆಲ್ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರು ಆಗಿರುವ ಶ್ರೀಯುತ ಶ್ರೀಧರಮಯ್ಯ ಅವರ ಶುಭ ನುಡಿದ್ದಾರೆ.
ವೇದಿಕೆ ಮೇಲೆ ಆಸೀನರಾದ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ನನ್ನ ಬಂಧುಗಳೇ, ನಾನು ಊರಿಗೆ ಬಂದಿದ್ದೆ ಬೇರೆ ಕಾರ್ಯಕ್ರಮಕ್ಕೆ. ಇಲ್ಲಿಗ ಬಂದು ಮುಖ್ಯ ಅತಿಥಿ ಸ್ಥಾನವನ್ನು ಅದು ಹೇಗೆ ನನ್ನ ಹೆಸರು ಹಾಕಿದ್ರೆ 2 ದಿನದೊಳಗಂತೂ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ 2 ದಿನದೊಳಗೆ ಇದನ್ನು ಪ್ರಿಂಟ್ ಮಾಡಿದಾಗ ಕಾಣ್ತಾ, ಯಾಕಂದ್ರೆ ನಾನು ಬಂದಿದ್ದೆ ನಿನ್ನೆ ಬೆಂಗಳೂರಿಗೆ, ಫೋನ್ ಮಾಡಿದ್ದು ನಿನ್ನೆ ನನಗೆ. ಹಾಗೆ ಯಕ್ಷಗಾನ ಕಲಾಕ್ಷೇತ್ರ ಹಂಗಾರಕಟ್ಟೆ ಈ ಸಂಸ್ಥೆ ಹೇಗೆ ನಡೆದು ಬಂದಿದೆ, ಇದರ ಹಿಂದಿನ ಒಂದು ಕಾರ್ಯವೈಖರಿ ಹೇಗಿದೆ ಅನ್ನೋದನ್ನು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ರಾಜಶೇಖರ ಹೆಬ್ಬಾರ್ ಈಗಷ್ಟೇ ನಿಮಗೆ ತಿಳಿಸಿದರು. ಕೇಳಿದಾಗ ಭಾರಿ ಸಂತೋಷ ಆಯಿತು. ಸುಮಾರು 3,000 ಭಾಗವತರನ್ನು ರೆಡಿ ಮಾಡಿದ್ದಾರೆ. ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಇದೇ ಥರ ಇಲ್ಲಿ ಅವರು ನೆರವೇರಿಸ್ತಾರೆ ಅಂತ ಕೇಳಿದಾಗ ಭಾರಿ ಸಂತೋಷವಾದ ಸಂಗತಿ. ನಾನು ಹಲವಾರು ವರ್ಷಗಳಿಂದ ಬೆಂಗಳೂರಲ್ಲಿ ಸಾಮಾಜಿಕ ಸೇವೆ ಮಾಡಿದವರು. ಸಾಮಾಜಿಕ ಸೇವೆ, ಸಂಘ ಸಂಸ್ಥೆಗಳು ಅದನ್ನು ನಡೆಸೋದು ಎಷ್ಟು ಕಷ್ಟ ಇದೆ ಅಂತ ಅದನ್ನು ನಡೆಸಿದ ಪದಾಧಿಕಾರಿಗಳಿಗೆ ಮಾತ್ರ ಗೊತ್ತಿರ್ತದೆ. ಇಂತಹ ಒಂದು ಸಂಘ ಅಂದರೆ ಸಮಾಜದಿಂದ ಸಂಸ್ಥೆಗಳು, ಸಂಸ್ಥೆಯಿಂದ ಸಮಾಜ. ನಾನು ಎಲ್ಲೋದು ಈ ಶಬ್ದವನ್ನು ಉಚ್ಚಾರಣೆ ಮಾಡ್ತೇನೆ. ಯಾಕೆ ಕೇಳಿದ್ರೆ, ಸಮಾಜದಿಂದ ಸಂಸ್ಥೆಯನ್ನು ಕಟ್ಟಬೇಕು. ಸಂಸ್ಥೆ ಆವಾಗ ಸಮಾಜಕ್ಕೆ ಏನಾದರೂ ಮಾಡಬೇಕು. ಸಂಸ್ಥೆಗಳು ಅತ್ಯವಶ್ಯ. ಈ ಸಂಸ್ಥೆ ಅದು ನಡೆದು ಬಂದ ದಾರಿಯನ್ನು ಕೇಳುವಾಗ ಭಾರಿ ಖುಷಿ ಆಗ್ತದೆ. ಹಾಗೆ ಮುಂದೆಯೂ ಇಂಥ ಕಾರ್ಯಕ್ರಮಗಳನ್ನು ಈ ಸಂಸ್ಥೆಗಳು ಮಾಡ್ತಾ ಇರಲಿ. ಹಾಗೆ ಈ ಸಂಸ್ಥೆಯನ್ನು ಎಷ್ಟು ಕಷ್ಟಪಟ್ಟು ಒಂದು ಲೆವೆಲಿಗೆ ತಂದಿದ್ದಾರೆ. ಅದಕ್ಕೆ ಹಿಂದೆ ಕೆಲಸ ಮಾಡಿದಂತಹ ಶ್ರೀ ಗೋಲ್ಮಿ ಶಂಕರನಾರಾಯಣ ಉಪಾಧ್ಯಾಯರನ್ನು ಇವತ್ತು ಇಲ್ಲಿ ನೆನೆಸ್ಕೊಳ್ತಾ ಇದ್ದಾರೆ. ಇದನ್ನ ಒಂದು ತರ ಗುರುವಂದನಾ ಕಾರ್ಯಕ್ರಮ ಅಂತಾನೆ ನಾವು ಹೇಳ್ಬೋದು. ಗುರುಗಳು ಹೌದು, ಈ ಸಂಸ್ಥೆಗೆ ತುಂಬಾ ಸಹಾಯವನ್ನು ಮಾಡಿದ್ದಾರೆ. ನಾವು ಬೆಂಗಳೂರಿನಲ್ಲಿ ನಡೆಸಿದವರು, ಹುಟ್ಟಿದ್ದು ಇದೇ ಊರು, 18 ವರ್ಷ ಇದೇ ಊರಲ್ಲಿ ಇದ್ವಿ, ವಿದ್ಯಾಭ್ಯಾಸ ಎಲ್ಲ ಇಲ್ಲೇ. ಕಾರ್ಯಕ್ಷೇತ್ರವನ್ನು ಬೆಂಗಳೂರನ್ನ ಆಯ್ಕೆ ಮಾಡ್ಕೊಂಡ್ವಿ. ಏನೋ ದೇವರು ಕಂಡುಬಿಟ್ಟ 4 ಆನೆ ಸಂಪಾದನೆ ಮಾಡ್ತೀವಿ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಾವು ಹುಟ್ಟೂರನ್ನ ಮರೀಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ನಾನು ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂಸ್ಥೆಗೆ ನನ್ನ ಕೈಯಿಂದ ಆದ ಸಹಾಯ ಮಾಡಬೇಕು ಅಂತ ನನಗೂ ಒಂದು ಆಸೆ ಆಗ್ತಾ ಇದೆ. ಹೆಚ್ಚು ಅಮೌಂಟ್ ಎಲ್ಲ ಅನೌನ್ಸ್ ಮಾಡಲಿಕ್ಕೆ ಈಗ ಆಗುದಿಲ್ಲ. ಯಾಕಂದ್ರೆ ಇವಾಗ ಭಾರಿ ಭಯ ಆಗುತ್ತೆ, ಎಲ್ಲ ಮೋದಿ ಎಫೆಕ್ಟ್ ಅನ್ನೋದಿದೆ. ಆದರೂ 50,000 ಈ ಸಂಸ್ಥೆಗೆ ನಾನು ದಾನವಾಗಿ ಅದನ್ನ ಅವರು ಸದ್ವಿನಿಯೋಗ ಮಾಡಿಕೊಳ್ಳಿ ಅಂತ ನನ್ನ ಗುರುಗಳಾದ ಅನಂತ ಪದ್ಮನಾಭ ವೈದ್ಯರು ಇಲ್ಲೇ ಇದ್ದಾರೆ, ಆಯ್ತಾ. ಆದ್ದರಿಂದ ಸದ್ಯದಲ್ಲೇ ನಾನೊಂದು 50,000 ರೂಪಾಯಿಯಿಂದ ಇದಕ್ಕೆ ದೇಣಿಗೆಯಾಗಿ ನೀಡ್ತೇನೆ ಅಂತ ಈ ಸಂಸ್ಥೆಯ ಪದಾಧಿಕಾರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ದು ನಾನು ಸಂತೋಷ ಪಡಬೇಕಾದ್ರೆ ಇದೊಂದು ವೇದಿಕೆ ಆದಾಗ ಆಗಿದೆ ನನಗೆ. ನಾಳೆ ಬರುವ ಸೋಮವಾರ, ಮಂಗಳವಾರ 5 ಮತ್ತು 6ನೇ ತಾರೀಕು ನಮ್ಮ ಇದೇ ಗುರುದರ್ಶನ ದೇವಸ್ಥಾನದಲ್ಲಿ ಒಂದು ಏಕದಶೋತ್ತರ ಶತಾಧಿಕ ಸಹಸ್ರ ಮಾಲಿಕೆಗಳ ಗಣಯಾಗ ಇದೆ. ನಾವು ದಯವಿಟ್ಟು ಎಲ್ಲರೂ, ಆವಾಗಲೇ ನಿಮಗೆಲ್ಲ ಇನ್ವಿಟೇಷನ್ ಬಂದಿದೆ ಅಂತ ತಿಳ್ಕೊಂಡಿದ್ದೇನೆ ದೇವಸ್ಥಾನದ ವತಿಯಿಂದ. ದಯವಿಟ್ಟು ಎಲ್ಲರೂ ಬಂದು ಆ ಗಣೇಶನ ಒಂದು ಸೇವೆಯನ್ನು ತಾವು ನೋಡಬೇಕು ಹಾಗೂ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾ, ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಈ ಸಮಿತಿಯ ಸಂಸ್ಥೆಯ ಎಲ್ಲ ಕಾರ್ಯಕ್ರಮ ಪದಾಧಿಕಾರಿಗಳಿಗೂ ನನ್ನ ಅನಂತ ವಂದನೆಗಳು. ನಮಸ್ಕಾರ. ಇನ್ನೋರ್ವ ಅತಿಥಿಗಳು ಶ್ರೀಯುತ ಶ್ರೀಧರಮಯ್ಯ ಅವರಿಗೆ
ಅವರ ಗುರುಗಳು, ನಮ್ಮ ಕಲಾ ಕೇಂದ್ರದ ಹಿತಚಿಂತಕರು, ವೇದಮೂರ್ತಿಗಳಾದ ಶ್ರೀಯುತ KP ಅಂತ ದಯವಿಟ್ಟು ವೇದಿಕೆಗೆ ಬರಬೇಕು. ಈ ಸ್ಮರಣಿಕೆಯನ್ನು ನೀಡಬೇಕಂತ ವಿನಂತಿಸಿಕೊಳ್ಳಬೇಕು. ಶ್ರೀಯುತ ಟಿ ಮಂಜುನಾಥ್ ಹಿರಿಯ ವಕೀಲರು ನಮ್ಮ ಕಾರ್ಯಕ್ರಮಕ್ಕೆ ಹೋಗುವುದು ಅತಿಥಿಗಳಾಗಿ ಶುಭ ನುಡಿದಿದ್ದಾರೆ. ಅವರಿಗೂ ಕೂಡ ಇವತ್ತಿನ ಯಕ್ಷಗಾನದ ಪ್ರಾಯೋಜಕವಾಗಿರುವ ಶ್ರೀಯುತ ರವೀಂದ್ರ ಉಪಾಧ್ಯಾಯ ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕಂತ ಅನಿಸಿದೆ. ಧನ್ಯವಾದ ಸಮರ್ಪಣೆ ನಮ್ಮ ಕಲಾ ಕೇಂದ್ರದ ಇನ್ನೋರ್ವ ಹಿತಚಿಂತಕರು ಡಾಕ್ಟರ್ ವೈಕುಂಠ ಹೇಳ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದು ಒಂದು ಉಪನ್ಯಾಸವನ್ನು, ಯಕ್ಷಗಾನದ ಕುರಿತಾದಂತಹ ಉಪನ್ಯಾಸವನ್ನು ನೀಡಿದ ಯಕ್ಷಗಾನದ ಕವಿಗಳು, ಯಕ್ಷಗಾನದ ಅರ್ಥಧಾರಿಗಳು ಆದಂತಹ ನಮ್ಮವರೇ ಆದ ಶ್ರೀ ಶ್ರೀಧರ DS ಅವರಿಗೆ ಕಲಾಕೇಂದ್ರದ ಪರವಾಗಿ ಧನ್ಯವಾದಗಳನ್ನು ನೀಡ್ತಾ ಇದ್ದೇನೆ. ಹಾಗೆ ಇವತ್ತು ನಮ್ಮೊಂದಿಗಿರುವ ಶ್ರೀಯುತ ಶ್ರೀಧರಮಯ್ಯರು ತಮ್ಮ ಸಮಾಜಮುಖಿಯಾದಂತಹ ಅನೇಕ ಕಾರ್ಯಕ್ರಮಗಳಿಂದ ಗಮನ ಸೆಳೆದವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಕಲಾಕೇಂದ್ರದ ವತಿಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಹಾಗೆ ವಕೀಲರು ಶ್ರೀ ಮಂಜುನಾಥ ಗಿಳಿಯ ಪ್ರತಿ ಸಲ ಕೂಡ ಪ್ರೇಕ್ಷಕರಾಗಿ ಇಲ್ಲಿನ ಯಕ್ಷಗಾನವನ್ನು ಬೆಂಬಲಿಸ್ತಾ ಬಂದವರು ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಕಲಾಕೇಂದ್ರದ ಪರವಾಗಿ ಧನ್ಯವಾದಗಳು. ಹಾಗೆ ಶಂಕರೋಪಾಧ್ಯರ ಮಗ ಶ್ರೀ ರವೀಂದ್ರ ಉಪಾಧ್ಯರು ಪ್ರತಿ ವರ್ಷ ಇದೇ ರೀತಿಯ ಈ ಶಂಕರೋಪಾಧ್ಯರ ಸ್ಮರಣ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಬಂದವರು. ಅವರಿಗೂ ಕಲಾಕೇಂದ್ರದ ಪರವಾಗಿ ಧನ್ಯವಾದಗಳು. ಹಾಗೆ ಇವತ್ತು ನಮ್ಮಿಂದ ಸಮ್ಮಾನವನ್ನು ಸ್ವೀಕರಿಸಿದ ಶ್ರೀಯುತ ಗಾವಳಿ ಶ್ರೀನಾಥ್, ಹೆಚ್ಚಾಗಿ ಮಾರುಕಟ್ಟೆ ಮತ್ತು ಮಂದಸ್ತಿ ಮೇಳದಲ್ಲಿ ತಿರುಗಾಟ ಮಾಡಿದವರು. ಹುಂಡು ವೇಷದಿಂದ ಆರಂಭಿಸಿ ಪುರುಷ ವೇಷ, ಆನಂತರ 2ನೇ ವೇಷದಲ್ಲಿ ತಮ್ಮ ತಿರುಗಾಟವನ್ನು ಕೊನೆಗೊಳಿಸಿದವರು. ಬಡಗಿನ ಎಲ್ಲಾ ಮೇಳಗಳಲ್ಲಿಯೂ ತಿರುಗಾಟ ಮಾಡಿದವರು. ಮಧುಕೈಟಭ, ಕಾಲಜಂಗ, ರಕ್ತಬೀಜ, ಜಾಂಬವ ಹೀಗೆ ಅನೇಕ ವೇಷಗಳನ್ನು ಮಾಡಿದವರು. ಅವರು ನಮ್ಮಿಂದ ಇವತ್ತು ಸಮ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೂ ಕೂಡ ಕಲಾಕೇಂದ್ರದ ವತಿಯಿಂದ ಧನ್ಯವಾದಗಳು. ಹಾಗೆ ಪತ್ರಕರ್ತ ಮಿತ್ರರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕಲಾಕೇಂದ್ರದ ಪರವಾಗಿ ಧನ್ಯವಾದಗಳು. ಹಾಗೆ ಎಲ್ಲ ಕಲಾಭಿಮಾನಿಗಳು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮಗಳನ್ನು ಬೆಂಬಲಿಸ್ತಾ ಇರುವ ಎಲ್ಲ ಪ್ರೇಕ್ಷಕರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮುಂದೆ ವೇದಿಕೆಯನ್ನ ಯಕ್ಷಗಾನಕ್ಕೆ ಬಿಟ್ಟುಕೊಡಬೇಕಾಗಿ ಅಪ್ಪಣೆಯನ್ನು ಕೇಳ್ತಾ ಇದ್ದೇನೆ. ಕಲಾಕೇಂದ್ರದ ಯಕ್ಷಗಾನ ತರಬೇತಿ ತರಗತಿಯಲ್ಲಿ ಕಲಿತ ವಿದ್ಯಾರ್ಥಿಗಳಿಂದ ಪಾಂಡವರ ಒಡ್ಡೋಲಗ ಇದರಲ್ಲಿ ಪಾಲ್ಗೊಳ್ಳಿತಿರುವವರು ಶ್ರೀಯುತ ಕೇಶವಾಚಾರ್ಯ ಭಾಗವತಿಕೆಯಲ್ಲಿ, ಮುಂಡಾಡಿ ಬಸವ ಮರಕಾಲ ಮದ್ದಳೆಯಲ್ಲಿ, ಕುಮಾರ ಪುನೀತ ಚಂಡೆಯಲ್ಲಿ, ಹಾಗೆ ಮುಮ್ಮೇಳದಲ್ಲಿ ಮನೋಜ್ ಕಾರಂತ, ವಿಭಾವನೆ ಸೃಜನ್, ಸಚಿನ್, ರೋಹನ್, ಪ್ರಣವ್ ಬೆಳ್ಳ ಹಾಗೂ ಕೌಸ್ತುಭ ಮುಮ್ಮೇಳದಲ್ಲಿದ್ದಾರೆ. ಆ ನಂತರದಲ್ಲಿ ಪಟ್ಟಾಭಿಷೇಕ ಯಕ್ಷಗಾನ ಪ್ರದರ್ಶನ ಆಗುತ್ತಿದೆ. ಭಾಗವತರಾಗಿ ಶ್ರೀ ವಿದ್ವಾನ್ ಗಣಪತಿ ಭಟ್ಟ, ಮದುವೆಯಲ್ಲಿ ದೇವಿದಾಸರಾವ್ ಕೊಳ್ಳಿ, ಚಂಡೆಯಲ್ಲಿ ಕೋಟೆ ಶಿವಾನಂದ, ದಶರಥನಾಗಿ ಕೊಂಡಲಮುಡಿ ರಾಮಚಂದ್ರ ಹೆಗಡೆ, ರಾಮನಾಗಿ ತೀರ್ಥಹಳ್ಳಿ ಗೋಪಾಲಾಚಾರ್, ಮಂದಳೆಯಾಗಿ ಹಳ್ಳಾಡಿ ಜಯರಾಮ್ ಶೆಟ್ಟಿ, ಕೈಕೆಯಾಗಿ ಮಗುವ ಗಣೇಶ ನಾಯಕ, ಸೀತೆಯಾಗಿ ನಡೂರು ದಿನಕರ, ಲಕ್ಷ್ಮಣನಾಗಿ ಯೋಗೀಂದ್ರ ಬರುವಂತೆ, ಸುಮಂತ್ರನಾಗಿ ಶ್ರೀಧರ ಮನ್ನಂತೆ ಹಾಗೂ ವಸಿಷ್ಠನಾಗಿ ಆಲೂರು ಸುಧಾಕರ್. ಧನ್ಯವಾದ.
ಮಹಾಮುನಿಗಳ ಆಗಮನವಾಯಿತು. ಬಂದಂತ ಅವರನ್ನು ಯಥಾವತಿಯಾಗಿ ಸತ್ಕರಿಸಿ ಬರೋಣಕ್ಕೆ ಕಾರಣವನ್ನು ಕೇಳಿದ್ರೆ, ದಶರಥ ದುರುಳನಿಂದ ನನ್ನ ಯಜ್ಞಕ್ಕೆ ಕಂಟಕ ಉಂಟಾಗಿದೆ. ಲೋಕ ಕಲ್ಯಾಣಾರ್ಥವಾಗಿ ಕೈಗೊಳ್ಳುವಂತಹ ಯಜ್ಞಕ್ಕೆ ಕಂಟಕಪ್ರಾಯರಾಗಿರುವಂತಹ ದುರುಳ ದಾನವರ ನಿರ್ನಾಮ ಮಾಡಬೇಕು ಅನ್ನುವಂತಹ ಸಂಕಲ್ಪವಂತರಾಗಿದ್ದೇನೆ. ಹಾಗಾಗಿ ಇಲ್ಲಿಗೆ ಆಗಮಿಸಿದ್ದೇನೆ. ನನಗೆ ಅರ್ಥ ಆಗಲಿಲ್ಲ. ವೃಕ್ಷೋಗ್ರ ಮಂತ್ರವನ್ನು ಪಠಿಸಿ ದುರುಳನನ್ನು ನಿರ್ನಾಮ ಮಾಡಬಹುದಾದಂತಹ ಶಾಪಾಗ್ರಹ ಸಮಗ್ರವರು ಹಾಗಾದರೆ ಯಾಕೆ ಬಂದಿರಬಹುದು? ಓಹೋ, ಒಂದು ಕಾಲದಲ್ಲಿ ದೇವಲೋಕಕ್ಕೆ ಹೋಗಿ ಶಂಬರಾಸುರನ್ನೇ ಸಂಹಾರ ಮಾಡಿ ಆ ದೇವತೆಗಳಿಗೆ ಭಯವನ್ನು ನಿವಾರಿಸಿಕೊಟ್ಟವರು ನಾನು. ಪ್ರಾಯಶಃ ಅದಕ್ಕಾಗಿ ಬಂದಿರಬಹುದು ಎಂದು ಯೋಚನೆ ಮಾಡಿ ನಮಗೆ ಏನಾಗಬೇಕು ಅಪ್ಪಣೆಯಾಗಿ ಎಂದು ಕೇಳಿದೆ. ನೀವೇನೂ ಮಾಡಬೇಕಾದದ್ದಿಲ್ಲ. ನಿನ್ನ ಮಗ ರಾಮನನ್ನು ನನ್ನೊಟ್ಟಿಗೆ ಕಳುಹಿಕೊಡು. ತಪ್ಪನೆ ಕುಸಿದು ಬಿದ್ದೆ. ಕಣ್ಣಾಲೆಗಳು ಬರಗರನೆ ತಿರುಗುವುದಕ್ಕೆ ತೊಡಗಿದರು. ನಾನು ಭೂಮಿಯ ಮೇಲಿದ್ದೇನೋ ಭೂಮಿಯೇ ನನ್ನ ಮೇಲುಂಟು ನನಗೆ ಅರ್ಥ ಆಗಲಿಲ್ಲ. ಎಳೆಯ ಮಗು, ಏನು 13 ವರ್ಷ. ಅಂತ ನಮ್ಮ ರಾಮನನ್ನು ದುಷ್ಟರ ಹಣಕ್ಕಾಗಿ ಕಳುಹಿಕೊಡುವಂತ ಕೌಶಿಕ ಮಹಾಮುನಿಗಳು ಹೇಳ್ತಾರೆ ಅಂತಾದ್ರೆ ಅವರು ಹೇಳಿರುವಂತ ನಾನು ಕಳುಹಿಕೊಡುವುದಕ್ಕಾಗ್ತದ? ಅದರಲ್ಲಿಯೂ ರಾಮನ ಬಾಲಲೀಲೆಯಿಂದ ನೋಡುವಾಗ ನನ್ನನ್ನೇ ನಾನು ಮರೆತಿದ್ದೇನೆ. ಅಂತ ರಾಮನ ಅಗಲವಿಕೆ ಬಹಳ ಕಷ್ಟ ಅಂತ ಭಾವಿಸಿ ಅಂಗಲಾಗಿದೆ ಅವರನ್ನು. ಸ್ವಾಮಿ ನಾನೇ ಬರ್ತೇನೆ. ಅವ ಸಣ್ಣವ, ಕುಪಿತರಾದವರು ಅಷ್ಟೊತ್ತಿಗೆ ತಾವೇ ಸೂಚನೆಯನ್ನು ಕೊಟ್ಟಿದ್ದರು. ರಾಮ ನಿನ್ನ ಮಗನಲ್ಲ, ಅಂದ್ರೆ ಕೇವಲ ನಿನ್ನ ಮಗನಲ್ಲ, ಅವತಾರೇ ಪುರುಷ. ಹಾಗಾಗಿ ಅವರ ಯೋಗ್ಯತೆಯನ್ನು ತಿಳಿಯುವುದಕ್ಕೆ ಅಳೆಯುವುದಕ್ಕೆ ನಿನಗೆ ಅಂದ್ರೆ ನಮ್ಮಿಂದಲೂ ಸಾಧ್ಯ ಇಲ್ಲ. ನಿಶ್ಚಿಂತೆಯಿಂದ ಕಳುಹಿಕೊಡು. ನೀವು ಸೂಚನೆ ಕೊಟ್ರಿ, ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿ ಬೀಳ್ಕೊಟ್ಟೆ. ಸರಿಯು ನದಿಯನ್ನು ಉತ್ತರಿಸಿದಂತೆ ನಮ್ಮ ರಾಮಪ್ಪನೇ ಹೋದಲ್ಲ. ನನಗೆ ಆಶ್ಚರ್ಯ ಹೌದು. ಎಳವೆಯಿಂದಲೂ ಯಾಕೋ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದವರು ಅಲ್ಲದೇ ಇದ್ದರು. ಅವಳಿಗೆ ಮಕ್ಕಳಂತೆ ಒಬ್ಬರನ್ನೊಬ್ಬರನ್ನು ಸುತ್ತಿಕೊಂಡೇ ಇರ್ತಾರೆ. ದೇಹವನ್ನು ನೆರಳನ್ನು ತೋರಿಸುವ ರಾಮನಿದ್ದಲ್ಲಿ ಲಕ್ಷ್ಮಣ, ಲಕ್ಷ್ಮಣ ಹೊಟ್ಟಿದ್ದ ರಾಮ ಹೊಟ್ಟಿದ್ದೇ ಇದ್ದ ಲಕ್ಷ್ಮಣ ರಾಮ ಹೋಗ್ತೇನೆ ಅಂತ ಹೊಟ್ಟೆ ಸರಿಯುವುದನ್ನು ಉತ್ತರಿಸುತ್ತಿರುವಾಗ ಘೋರವಾಗಿ ತಾಟಕಿಯನ್ನು ಬಂದು ಅರಿವಿದರಂತೆ. ಆಗ ಕೌಶಿಕ ಮಹಾಮುನಿಗಳು ನಮ್ಮ ಮಗ ರಾಮನಿಗೆ ನಿರ್ದೇಶನವನ್ನು ಇದ್ದರಂತೆ. ರಾಮ, ತಡ ಮಾಡಬೇಡ, ಆ ದಾನವಿಯನ್ನು ಕೊಂದು ಮುಗಿಸು. ನಮ್ಮ ರಾಮ ಎಳೆಯುವ ಪ್ರಶ್ನೆ ಮಾಡಿದರಂತೆ, ಸ್ವಾಮಿ, ಪಂಚ ಮಹಾಪಾತಕಗಳಲ್ಲಿ ಒಂದಲ್ಲವೇ ಸ್ತ್ರೀ ಹತ್ಯೆ. ಅಂತಹ ಸ್ತ್ರೀ ಹತ್ಯೆಯನ್ನು ನಾನು ಮಾಡಬಹುದೇ ಮಾಡಬಹುದೇ? ಕೌಶಿಕ ಮಹಾಮುನಿಗಳು ಹೇಳಿದರಂತೆ, ಆಕೃತಿಯಲ್ಲಿ ಹೆಣ್ಣಾದರೆ ಸಾಲದು, ಆಚಾರ ವಿಚಾರ ಎಲ್ಲದರಲ್ಲಿಯೂ ಹೆಣ್ಣುತರ ಇರಬೇಕು. ದಯೆ, ಅನುಕಂಪ, ವಾತ್ಸಲ್ಯ ಇದು ಹೆಣ್ಣುತನದ ಲಕ್ಷಣ. ಕ್ರೌರ್ಯ, ದೌಷ್ಟ್ಯ ಇದು ಹೆಣ್ಣುತನದ ಲಕ್ಷಣವೇ ಅಲ್ಲ. ಅವರಲ್ಲಿ ಕ್ರೌರ್ಯ, ದೌಷ್ಟ್ಯ ಮನೆ ಮಾಡಿದೆ. ಹೆಣ್ಣುತನದ ಲವಲೇಶವೂ ಇಲ್ಲ. ಆದ್ದರಿಂದ ಅವಳನ್ನು ಕೊಂದರೆ ಸ್ತ್ರೀ ಹತ್ಯೆ ದೋಷ ಬರುವುದಿಲ್ಲ. ಪ್ರಾಯಶಃ ನಮ್ಮ ರಾಮನಿಗೆ ಸರಿಯತ್ತು ಅನಿಸಬೇಕು. ಮತ್ತೆ ಪ್ರಶ್ನೆ ಮಾಡದೆ ಅಕರ್ಣಾಂತವಾಗಿ ಬಾಣವನ್ನು ಸೆಳೆದು ಬಿಟ್ಟು ಅವಳ ಪ್ರಾಣವನ್ನೇ ಹಿಡಿದು ಬಿಟ್ಟಂತೆ. ದೊಡ್ಡ ಓಡಿಲ್ಲಂತೆ. ಹೀಗೆ ಮುಂದೆ ಸಾಗಿ ಸಿಂಹಾಸನವನ್ನು ಸೇರಿ ಯಜ್ಞವನ್ನು ಪ್ರಾರಂಭಿಸಿದಂತೆ. ನಮ್ಮ ರಾಮ ಲೋಕಕಂಟಕರು ಯಾರೇ ಇದ್ರು ಅವರನ್ನ ಕೀರ್ತನೆಯಿಂದ ನಿರ್ದಾಕ್ಷಿಣ್ಯದಿಂದ ನಿರ್ನಾಮ ಮಾಡುತ್ತೇನೆ ಎನ್ನುವುದಾಗಿ ಕಟ್ಟಡಬದ್ಧವಾಗಿ ನಿಂತಿದ್ದಂತೆ. ಮತ್ತು ಹೊತ್ತಿಗೆ ಆ ತಾಟಕ್ಕೆ ಉಭಯ ಮಕ್ಕಳು ಸುಲೋಹು ಮಾರೀಚಾರವರು ಬಂದು ಅಡಗಿದಂತೆ. ನಮ್ಮ ರಾಮ ಹಿಂದೆ ಮುಂದೆ ನೋಡಲೇ ಇರುವಂತೆ ಸುಲೋಹವನ್ನು ಅಲ್ಲಿಯೇ ಕೊಂದು ಮಾರೀಚರನ್ನು ಸಾಗರದ ಆಚೆ ಹೋಗಿ ಬೀಳುವಂತೆ ಮಾಡಿಬಿಟ್ಟಂತೆ. ಇದು ವಿಶೇಷ ಹೋಗಿ ಸುಲೋಹವನ್ನು ಕೊಂದ ನಮ್ಮ ರಾಮನಿಗೆ ಮಾರೀಚರನ್ನು ಕೊಡುವ ದೊಡ್ಡ ಕೆಲಸವು ಅಲ್ಲವೇ? ಆದರೂ ಮಾಯಾವಿಯಾದಂತಹ ಅವರನ್ನು ಬಿಟ್ಟಿದ್ದಾರೆ ಅಂತ ಯಾಕಿರಬಹುದು? ಯಾವುದೋ ದೂರದೃಷ್ಟಿ ಇರಬೇಕು
ಮಾಡಿ ಬಯಸ್ತಾ ಇದ್ದೇನೆ. ಅಂತೂ ಯಜ್ಞ ಸಾಂಗವಾಗಿ ನಡೆಯುತ್ತಂತೆ. ಬಲಾತ್ಮಕವಾಗಿರುವಂತಹ ಒಂದು ವಿದ್ಯೆಯನ್ನು ಅನುಗ್ರಹಿಸಿದಂತೆ. ಯುದ್ಧ ಮಧ್ಯದಲ್ಲಿ ಬಾಯಾರಿಕೆ ಹಸಿವು ಯಾವುದೂ ಆಗುವುದಿರುವಂತೆ ಆ ವಿದ್ಯೆಯ ವಿಶೇಷತೆ ಅದು. ಪ್ರಶಾಸ್ತು ರಕ್ತವಾಗುವಂತಹ 50 ಸಜೀವ ಶರಗಳನ್ನು ವಿದ್ಯಾಮಕಾಸ್ತ್ರಗಳನ್ನು ನಮ್ಮ ಮಗ ರಾಮನಿಗೆ ದಾಯಗಳನ್ನು ಪ್ರಾಯಶಃ ಎಲ್ಲ ಸಂಕಲ್ಪವನ್ನು ಇರಿಸಿಕೊಂಡೇ ನಮ್ಮ ರಾಮನ ಕರೆದುಕೊಂಡು ಹೋಗುವುದಕ್ಕೆ ಬಂದಿದ್ದು ಏನು. ಸರಿ, ಮಹಾತ್ಮರ ನಡೆಯನ್ನು ನುಡಿಯಿಂದ ತಿಳಿಯುವುದಕ್ಕಾಗುವುದಿಲ್ಲ. ನನಗೆ ಈಗ ಅರ್ಥವಾಗ್ತಾ ಇದೆ. ಆಮೇಲೆ ಇದ್ದ ಹಾಗೆ ಮಿಥಿಲೆ ಎಂದ ಮಹಾರಾಜ ಜನಕ ಒಂದು ಓರೆ ಎಂದ ಕೌಶಿಕ ಮಹಾತ್ಮಗಳಿಗೆ ಬರೆದುಕೊಟ್ಟಂತೆ ಅದನ್ನು ವಾಚಿಸಿದಂತೆ ಹೊರಡುವುದಕ್ಕೆ ಸಿದ್ಧರಾಗಿದ್ದಂತ ಅವರು ರಾಮ ಲಕ್ಷ್ಮಣ ಇರುವರನ್ನು ಕರೆದುಕೊಂಡು ಹೋದರಂತೆ. ಮಿಥಿಲೆಗೆ ಹೋದಾಗ ನಮ್ಮ ರಾಮ ಮಾಡಿದ ಕಾರ್ಯ
ಪೂಜೆಯನ್ನು ಮಾಡಿ ಪೂರೈಸಿದ. ಊಟೋಪಚಾರನೆಲ್ಲ ಆಯಿತು, ನಮ್ಮನ್ನು ಬೀಳ್ಕೊಟ್ಟಿದ್ದು ಆಯಿತು. ದಿಬ್ಬಣ ಸಹಿತ ನಾವು ಪುರದತ್ತ ಬರುವಾಗ ಆ ಧ್ವನಿಯನ್ನೇ ಕೇಳಿದಾಗಲೇ ತಲೆ ಕರ 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 ತಿರುಗುವುದನ್ನು ತೊಡಗಿತು. ಸಿಡಿಲು ಬಡಿದ ಅನುಭವ, ಭೂಮಿಯೇ ಬಾಯಿನಲ್ಲಿ ನಿಂತದು ಎನ್ನುವಂತ ಭಯ, ಕೇಳಿದ ಸ್ವರ ಬೆರಗಾಗಿ ಎಲ್ಲರೂ ನೋಡ್ತಾ ಇದ್ದಂತೆ ಕಡೆ ಕಣ್ಣನ್ನು ಕೊಯ್ಯಲ್ಲಿ ಕೊಂಡು ಕೊಡದೆ ಭಾರ್ಗವ ರಾಮರು ಯಾರು ಯಾರು ರಾಮಾಂದ್ರ ಯಾರು ರಾಮಾಂದ್ರ ಯಾರು ನನಗೆ ಮತ್ತೂ ಭಯ ಹೆಚ್ಚಾಯಿತು. ದೇವರೇ, ಇಲ್ಲಿಯವರೆಗೆ ಅವರ ಬೀಸುವ ಕೊಡಲಿಗೆ ಹೇಗೇನೋ ನಿಮ್ಮ ಸೂಚನೆಯಂತೆ ನಾನು ಕೊರಳನ್ನು ಉಳಿಸಿಕೊಂಡಿದ್ದೆ. ಈಗ ನಮ್ಮ ಮಗ ರಾಮನ ಮೇಲೆ ಒಬ್ಬರು ಬಿದ್ದಲ್ಲ, ಏನು ಗತಿ? ಅವರನ್ನು ತಡೆಯುವರು ಯಾರಿದ್ದಾರೆ? ಆಗ ರಾಮ ದಾನ ಬಂದು ಬಿಟ್ಟ. ಸ್ವಾಮಿ, ನಾನೇ ಆ ರಾಮ, ನನ್ನಿಂದೇನಾಗಬೇಕು? ಅಪಾವಾದ ಮಸ್ತಕವಾಗಿ ಕಣ್ಣಿನಲ್ಲಿ ನುಂಗಿ ಬಿಡ್ತಾರೋ ಆ ರೀತಿಯಲ್ಲಿ ನೋಡುವುದಕ್ಕೆ ತೊಡಗಿದರು. ಪಂಚಮಹಾಪಾತಕಗಳಲ್ಲಿ ಒಂದಾದಂತಹ ಸ್ತ್ರೀ ಹತ್ಯೆಯನ್ನು ಮಾಡಿದ ರಾಮ ನೀನೋ? ನಮ್ಮ ರಾಮ ಹೌದು ಸ್ವಾಮಿ. ಪಂಚಮಹಾಪಾತಕಗಳಲ್ಲಿ ಒಂದಾದಂತಹ ಸ್ತ್ರೀ ಹತ್ಯೆಯನ್ನು ನಾನು ಮಾಡಿದ್ದು ಹೌದು, ಆದರೆ ಮಾತ್ರ ಹತ್ಯೆಯನ್ನು ಮಾಡಲಿಲ್ಲ. ನಮ್ಮ ತಲೆಗೆಲ್ಲ ಹೊಡೆಯುವ ಉತ್ತರವೇ ಅಲ್ಲ ಇದು. ನಮ್ಮ ರಾಮ ಆ ಎಳೆಯುವನಿಗೆ ಅವನಿಗೆ ಹೊಡೆಯುವುದು ಅಂತಾದ್ರೆ ಈ ಉತ್ತರ ಪಕ್ಕವನ್ನು ಬಿಡುವವರ ಮತ್ತ ಆ ವಿಷಯವನ್ನು ಮುಂದುವರಿಸಬೇಕು. ಒಂದು ಕಾಲದಲ್ಲಿ ತಾಯಿಯನ್ನೇ ಕೊಂದವರಲ್ಲವರು ಅದನ್ನೇ ಸೂಚನೆಯಾಗಿ ನಮ್ಮ ರಾಮ ಹೇಳಿದ. ನನ್ನ ಆರಾಧ್ಯ ದೇವರಾದಂತಹ ಪ್ರಭು ಪರಮೇಶ್ವರನ ಧನಸ್ಸನ್ನು ಎತ್ತಿ ಭಂಗವನ್ನು ಮಾಡಿದ ವ್ಯಕ್ತಿ ನೀನು, ಹಿಡಿ ಆಗ ನಮ್ಮ ರಾಮ ಹೇಳಿದ, ಧನುರ್ಭಂಗಕ್ಕಾಗಿಯೇ ನಾನು ಎತ್ತಿದ್ದಲ್ಲ ಸ್ವಾಮಿ, ನಾನು ಎತ್ತುವಾಗ ಭಂಗವಾದದ್ದು ಹೌದು. ಶಿವನನ್ನು ಅಪಮಾನಿಸುವುದೇ ನಮ್ಮ ಉದ್ದೇಶ ಅಲ್ಲ, ನಮಗೂ ಆತ ಪೂಜನೀಯ ಆರಾಧ್ಯ ದೇವ. ಹಾಗಾಗಿ ಉದ್ದೇಶಪಟ್ಟು ಅಲ್ಲದೆ ಇದ್ದರು ಆಕಸ್ಮಿಕವಾಗಿ ನಡೆದದ್ದು ಹೌದು. ಅದಕ್ಕಾಗಿ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ಹೌದಾ? ಯುದ್ಧಕ್ಕೆ ಸಿದ್ಧರಾಗು. ಪ್ರಪಂಚದಲ್ಲಿ ಏಕಕಾಲದಲ್ಲಿ ಎರಡು ರಾಮನ ಅಗತ್ಯ ಇಲ್ಲ, ನಾನು ನೀನು. ನಮ್ಮ ರಾಮ ಮುಂಜಲೇ ಇಲ್ಲ, ಹೊರಕಲೇ ಇಲ್ಲ. ಧನುಸ್ಸನ್ನು ಹಿಡಿದು ಮುಂದಾಗಿ ಬಂದ. ವೈಷ್ಣವ ಧನುಸ್ಸನ್ನು ಹಿಡಿದು ಮುಂದಾದವರು ಯುದ್ಧ ಪ್ರಾರಂಭ ಆಯಿತು. ನಮ್ಮ ಮಗ ರಾಮನ ಕೊಯ್ಯೇ ವೀರಾಗುವುದನ್ನು ತೊಡಗಿತು. ಆವಾಗ ಆ ಭಾರ್ಗವರಾಮರು ಒಂದು ಸೂಚನೆಯನ್ನು ಕೊಟ್ಟರು. ಇದು ನನ್ನ ನಾಭಿಗೆ ಸರಿಯಾಗಿ ಗುರಿಯಿಟ್ಟು ಶರಪ್ರಯೋಗ ಮಾಡುವುದು. ನಮ್ಮ ರಾಮ ಅನುಸಂಧಾನ ಮಾಡಿದ. ಆ ಬಾಣ ನಾಭಿಯನ್ನು ನಾಟಿದ್ದೇ ತಡ ದೊಪ್ಪನೆ ಹೊಡೆದರು ಭಾರ್ಗವರಾಮ. ಎಲ್ಲರಿಗೂ ಆಶ್ಚರ್ಯ. ಭಾರ್ಗವರಾಮನನ್ನು ಉಳಿಸುವಂತಹ ಒಬ್ಬ ಕ್ಷತ್ರಿಯ ಹಿರಿಯದನ್ನು ಹುಟ್ಟಿದ್ದಾನಲ್ಲ, ಬಿದ್ದವರು ಹೇಳುವುದೇ ಇಲ್ಲ ಅಂತ ಭಾವಿಸಿದ ಚಟ್ಟನೆ ಎದುರಿದ್ದು ಬಿಟ್ಟು ಹೇಳುವಾಗ ಅವರ ಮುಖದಲ್ಲಿ ಕ್ರೌರ್ಯತೆ ಇಲ್ಲವಾಗಿ ಶಾಂತ ಚಿತ್ರ ಆಗಿದ್ದರು. ನಮ್ಮ ಮಗ ರಾಮನನ್ನ ಕರೆದು